ಆತ್ಮೀಯರೇ, ಇಷ್ಟೊತ್ತು ಸರಿಸುಮಾರು 15 ಹಾಡುಗಳನ್ನು ಆಲಿಸಿದ್ದೀರಿ. ಬಹುಶಃ ಪ್ರತೀಕ್ಷಾ ಹೇಳ್ದಂಗೆ ಸಮಯ ಅನ್ನೋದು ಯಾರಿಗೂ ನಿಲ್ಲಲ್ಲ ಅಲ್ವಾ? ಹಾಗಾಗಿ ಹಾಡುಗಳನ್ನು ಈಗ ನಿಲ್ಲಿಸುವ ಪರಿಸ್ಥಿತಿಯಲ್ಲಿದ್ದೀವಿ. ಇದೀಗ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ. ಅದೇ ಆಲ್ಬಮ್ ರಿಲೀಸ್. ಪಾರ್ವತಿ ಸುತರು ಸಂಯೋಜಿಸಿರುವ ಸುಂದರ ಗೀತೆಗಳ ಆಲ್ಬಮನ್ನು ಈಗ ರಿಲೀಸ್ ಮಾಡುವ ಸಮಯ. ದಯಮಾಡಿ ವೇಲು ಸರ್, ಶ್ರೀಮತಿ ವನಜಾ ಮೇಡಮ್, ಸೃಷ್ಟಿ ಬ್ರದರ್ಸ್ ಹಾಗೂ ಕಾರ್ಯಕ್ರಮದ ಅಧ್ಯಕ್ಷರಾದ ಶ್ರೀಯುತ ಎನ್ ರಾಮನಾಥ್ ಸರ್, ಸಾತ್ವಿಕ್ ಸರ್ ಹಾಗೂ ಶ್ರೀಯುತ ವಿದ್ಯಾಧರ್ ಪರ್ವತಪ್ಪ ಸರ್ ಎಲ್ಲರೂ ದಯವಿಟ್ಟು ಗಣ್ಯಾತಿ ಗಣ್ಯರೆಲ್ಲ ವೇದಿಕೆ ಮೇಲೆ ಬಂದು ಸುಂದರವಾದ ಈ ಆಲ್ಬಮನ್ನು ರಿಲೀಸ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಪರೇಕ್ ಸ್ಟುಡಿಯೋಸ್ನ ಪರೇಕ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಪಾರ್ವತಿ ಸುತರವರ ಸುಂದರವಾದ ಆಲ್ಬಮನ್ನು ಬಿಡುಗಡೆ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಹಲವಾರು ಹಾಡುಗಳು ಸಾಕಷ್ಟು ಬಾಕಿ ಇದ್ವು. ಆದ್ರೆ ನಮ್ಗೆ ಗೊತ್ತಿಲ್ಲ ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು. ಎಲ್ಲದಕ್ಕೂ ಅಪ್ಪ ಹಿಂದೆ ನಿಂತಿದ್ರು, ಮುನ್ನಡೆಸ್ತಿದ್ರು, ನಾನು ಮುನ್ನಡೀತಿದ್ದೆ. ಆದ್ರೆ ಈಗ ಅತ್ಲಾಗಿ ಅಪ್ಪ ಇಲ್ಲ, ಇತ್ಲಾಗ ಅಮ್ಮ ಇಲ್ಲ, ಇಬ್ಬರನ್ನೂ ಕಳ್ಕೊಂಡು ಅನಾಥರಾಗಿದ್ದೀವಿ. ಆದ್ರೆ ಅವರ ಒಂದು ಅಗಾಧವಾದಂಥ ಕೆಲಸಗಳು ಬಾಕಿ ಉಳ್ಕೊಂಡಿವೆ. ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂದಾಗ ಇವರೆಲ್ಲರೂ ನನ್ನ ಒಂದು ಕಷ್ಟಕ್ಕೆ ಹೋಗ್ಬಿಟ್ಟವ್ರು. ಯಾಕೆ ನಾವೆಲ್ಲ ಇದ್ದೀವಿ, ಎಲ್ಲ ಸೇರೋಣ, ಎಲ್ಲ ಸೇರಿ ಮಾಡೋಣ, ನಾವು ಬಂದು ಹಾಡ್ತೀವಿ, ನೀವು ಹೇಳ್ಕೊಡಿ ನಾ ಮಾಡ್ತೀವಿ ಅಂತ. ಗೊತ್ತಿಲ್ಲ ಅದು ಹೇಗೆ ಏನು ಅಂತ. ವಿಷ್ಣುರಾಮನ್ ಸರ್ ಅವ್ರನ್ನ ಕೇಳ್ಕೊಂಡಾಗ ಟಕ್ಕಂತ ಅಮ್ಮ ಪಾರ್ವತಿ ಸುತರು ನನ್ನ ಅಚ್ಚಮ್ಮ, ಅವಳಿಗೂ ನಾನು ಹಾಡಲ್ಲ ಅಂತೀನಿ, ಖಂಡಿತವಾಗ್ಲೂ ಹಾಡ್ತೀನಿ. 6 ಹಾಡಿಯೋಳಾಗಲ್ಲ ಆಗಲ್ಲ, 5 ಹಾಡಂತೂ ಖಂಡಿತ ಹಾಡ್ತೀನಿ ಅಂತ ಡೇಟ್ ಕೊಟ್ಟರು, ಹಾಡಿದ್ರು, US ಹೊರಟ್ಬಿಟ್ರು. ಎಲ್ಲರೂ ಅವ್ರವ್ರ ಕೆಲಸವನ್ನ ನಿಭಾಯಿಸಿದ್ದಾರೆ. ಇದೀಗ ಲಹರಿ ವೇಲು ಸರ್ ಅವರು ಪರೇಕ್ ಸರ್ಗಂತೂ ಅದೆಷ್ಟು ತಿನ್ಬಿಟ್ಟಿದ್ದೀನೋ ಗೊತ್ತಿಲ್ಲ. ಚೆನ್ನಾಗಿ ಬೈಕೊಳ್ತೀರಲ್ಲ ಸರ್, ನನ್ನ ತುಂಬಾ ಬೈಕೊಳ್ತೀರ. ಆದ್ರೆ ಅಪ್ಪನ ಸರಿ ಸಮಾನರಾದ ಅವರು, ಅಪ್ಪನ ಆಲ್ಮೋಸ್ಟ್ ಎಲ್ಲ ಧ್ವನಿ ಸುರುಳಿಗಳ ಕೈವಾಡ ಅವರ ಕೈಯಲ್ಲೇ ನಡೆದಿದ್ದು, ಅವರ ಕೈಯಿಂದ ನಡೆದಿದೆ. ಅದು ಅವ್ರು ಹೇಳಿದ್ರು, ಅವರೇ ನನಗೆ ಫೋನ್ ಮಾಡಿ, ನಾನು ಪರೇಕ್ ಸ್ಟುಡಿಯೋಯಿಂದ ಮಾತಾಡೋದು, ಪರೇಕ್ ಅಂತ ನೀವು ಸ್ಟುಡಿಯೋ ಹುಡುಕ್ತಾ ಇದ್ದೀರಾ ಅಂದರು. ಹೌದು ಸರ್ ಅಂದೆ. ನಾನು ಪರೇಕ್, ನಿಮ್ದೇನು ಪ್ರಾಜೆಕ್ಟು ಅಂದರು. ಈ ಥರ ಪಾರ್ವತಿ ಸುತ್ತ ಅವರ ಗೀತೆಗಳನ್ನ ರೆಕಾರ್ಡ್ ಮಾಡಬೇಕು ಅನ್ಕೋತಿದ್ದೀವಿ. ITIಲಿ ಇದ್ದವ್ರಾ ಅಂದರು. ಹೌದು ಸರ್ ಅಂದೆ. ಅಮ್ಮ, ನಾನು ಅವರ ಹಲವಾರು ಧ್ವನಿ ಸುರುಳಿಗಳಿಗೆ ನಮ್ಮ ಇದರಲ್ಲೇ ರೆಕಾರ್ಡಿಂಗ್ ಆಗಿದ್ದು ತಾಯಿ. ನಾನು ಅವ್ರಿಗೆ ಎಷ್ಟೋ ಪ್ರಾಜೆಕ್ಟ್ಗಳು ನಾನು ಅವ್ರ ಜೊತೆ ನಾನು ಕೈಗೂಡಿದ್ದೀನಿ. ಅವ್ರಿಗೆ ನಾನು ಮಾಡಲ್ಲ ಅಂತೀನ, ಖಂಡಿತ ಬಾ ತಾಯಿ ಅಂತ ಹೇಳಿ ಕರೆಸ್ಕೊಂಡವರು. ಹೀಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಎಲ್ಲವೂ ಇಲ್ಲಿವರೆಗೂ ನೆರವೇರಿದೆ. ಇದೀಗ ಲಹರಿ ಸರ್ ಅವರು, ಅವರ ಬಾಯಿಂದನೇ ನಾನು ಅದು ಕೇಳಬೇಕು ಅನ್ನೋ ಆಸೆ. ಇದೀಗ ಡಿಜಿಟಲ್ ಆಗಿ ಅವರು ರಿಲೀಸ್ ಮಾಡ್ತಿದ್ದಾರೆ ಈ ಒಂದು ಆಲ್ಬಮ್, ಸ್ವರಿಚಿತ ಗೀತೆಗಳ ಪಾರ್ವತಿ ಸುತರದು, ಪ್ಲಸ್ ಅದಕ್ಕೆ ಕವಿಗಳ ಗೀತೆಗಳಿಗೂ ಸಹ ಅವರು ಸ್ವರ ಸಂಯೋಜನೆ ಮಾಡಿರ್ತಕ್ಕಂಥ ಒಂದು 6 ಹಾಡು ಬೇರೆ ಇದೆ. ಅವೆಲ್ಲವನ್ನು ಲಹರಿ ಸರ್ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದೀನಿ ನಾನು. ಈಗ ಲಹರಿ ಸರ್ ಅವರೇ ಮಾತಾಡಬೇಕು, ಅದನ್ನು ಲೋಕಾರ್ಪಣೆ ಮಾಡಬೇಕು. ಹಾಡಲಿಲ್ಲ ನಾನು, ಹಾಡಿಸಿದಿರಿ ನೀವು, ಏನ ಬಲ್ಲೆ ನಾನು, ಕಲಿಸಿದವರು ನೀವು.
ತೆನಲು ಅದರ ಹಿನ್ನೆಲೆಯದು ಎಷ್ಟಿದೆ. ಹತ್ತಿ ಬೆಳೆದ ರೈತ ಮತ್ತೆ ಕುಂಬಾರಗೂ ಪಾಲಿದೆ. ಹತ್ತಿ ಬೆಳೆದ ರೈತ ಮತ್ತೆ ಕುಂಬಾರಗೂ ಪಾಲಿದೆ. ಭಕ್ತಿ ಹೊಸೆದು ತೈಲವೆರೆದ ಕೈಗಳದು ಋಣವಿದೆ. ಭಕ್ತಿ ಹೊಸೆದು ತೈಲವೆರೆದ ಕೈಗಳದು ಋಣವಿದೆ. ಬೆಳಗುತ್ತಿರಲು ಅನವರತ ನಿಮ್ಮ ರಕ್ಷೆ ಬೇಡಿದೆ. ಹಾಡಲಿಲ್ಲ ನಾನು, ಹಾಡಿಸಿದಿರಿ ನೀವು. ಏನ ಬಲ್ಲೆ ನಾನು, ಕಲಿಸಿದವರು ನೀವು. ಹಾಡಲಿಲ್ಲ ನಾನು. ಹಕ್ಕಿ ಉಳಿಯಿತೆನಲು ರಮ್ಯ ಪ್ರಕೃತಿಯೇ ಕಾರಣ. ಹಕ್ಕಿ ಉಳಿಯಿತೆನಲು ರಮ್ಯ ಪ್ರಕೃತಿಯೇ ಕಾರಣ. ಹೂವು ಅರಳಿತೆನಲು ಭವ್ಯ ಋತುವಿಲಾಸ ಕಾರಣ. ಹೂವು ಅರಳಿತೆನಲು ಭವ್ಯ ಋತುವಿಲಾಸ ಕಾರಣ. ನನ್ನ ಗೀತೆ ಗಾಯನಕ್ಕೆ ನಿಮ್ಮ ಸ್ಫೂರ್ತಿ ಕಾರಣ. ನನ್ನ ಗೀತೆ ಗಾಯನಕ್ಕೆ ನಿಮ್ಮ ಸ್ಫೂರ್ತಿ ಕಾರಣ. ನಿಮ್ಮ ಪ್ರೀತಿ ಅಭಿಮಾನ ನನ್ನ ಬಾಳ ಪೂರಣ. ಹಾಡಲಿಲ್ಲ ನಾನು, ಹಾಡಿಸಿದಿರಿ ನೀವು. ಏನ ಬಲ್ಲೆ ನಾನು, ಕಲಿಸಿದವರು ನೀವು. ಹಾಡಲಿಲ್ಲ ನಾನು. ಆ ಆತ್ಮೀಯರೇ, ಭಾವರಸರಂಗ ಹೃದಯಾಂತರಂಗ ಅಂತ ಹೆಸರು ಈ ಆಲ್ಬಮ್ಗೆ. ಇವತ್ತು ಗಣ್ಯಾತಿ ಗಣ್ಯರೆಲ್ಲ ಇವತ್ತು ನಿಮ್ಮ ಮುಂದೆ ವೇದಿಕೆ ಮೇಲೆ ಈ ಆಲ್ಬಮನ್ನು ರಿಲೀಸ್ ಮಾಡಿದ್ದಾರೆ. ಬಹುಶಃ ಈ ಹಾಡನ್ನು ನೀವು ಕೇಳಿದ್ರಿ. ಹಾಡಲಿಲ್ಲ ನಾನು, ಹಾಡಿಸಿದಿರಿ ನೀವು. ಅದಕ್ಕೊಂದು ಹಿನ್ನೆಲೆ ಇದೆ. ಅದೊಂದು ಆದ್ಮೇಲೆ ಸರ್, ಪರೇಖ್ ಸರು ಬಂದು ರೆಕಾರ್ಡ್ ಮಾಡಮ್ಮ, ನಿಂಗೆ ಏನು ಹೆಲ್ಪ್ ಬೇಕೋ ಎಲ್ಲವನ್ನು ಮಾಡ್ತೀನಿ ಅಂದರು. ಅಲ್ಲಿ ಹಿಂದೆ ನಿಂತಿದ್ದಾರೆ ನೋಡಿ ಸೈಲೆಂಟಾಗಿ. ಬನ್ನಿ ಮುಂದೆ ಬನ್ನಿ ಸರ್. ಉಮೇಶ್ ಸರು, ಸೃಷ್ಟಿ ಉಮೇಶ್, ಸೃಷ್ಟಿ ಶ್ರೀನಿವಾಸ್ ಅವರು. ರೀ ಯಾಕ್ರಿ ಅಪ್ಪ ಇಲ್ಲ ಯಾವಾಗಲೂ ನಾವೆಲ್ಲ ನಿಮ್ಮ ಜೊತೆಲಿಲ್ವಾ? ನಾವ್ಯಾರು ನಿಮಗೆ ಬೇಡವಾ? ಹಿಂಗೆ ನಾವಿದ್ದೀವಿ ನಿಮ್ಮ ಜೊತೆಗೆ. ನಾನು ಕೂತ್ಕೊಳ್ತೀನಿ ನಿಮ್ಮ ಜೊತೆಗೆ. ಎಲ್ಲ ಸಾಂಗ್ಸು ರೆಕಾರ್ಡ್ ಮಾಡೋಣ, ನಾವು ನಮ್ಮ ಜೊತೆಗೆ ಸೇರ್ತೀವಿ ಅಂತ ಹೇಳಿ ಧೈರ್ಯ ತುಂಬಿ ಅವರಿಗೆ ಸರಿಸಮಾನ. ನಾನು ಏನೇನೂ ಇಲ್ಲ, ನಾನು ಪಾಮರಳು ಅಂಥದ್ದನ್ನು ನಾನು ಕರೆಸಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಎಲ್ಲವನ್ನು ಮಾಡಿಕೊಟ್ಟು ಕೇಳಿದ್ರಲ್ಲ ವಿಷ್ಣು ಸರ್ ಹಾಡಿದ್ದನ್ನು. ಹೇಗೆ ಅನ್ನಿಸ್ತು ಆತ್ಮೀಯರೇ? ವಿಷ್ಣು ಸರ್ಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ಬರಲಿ. ಅದಕ್ಕೆ ಮುಂಚೆ ನಾನು ಲಹರಿ ವೇಲು ಸರ್ ಅವ್ರಿಗೆ ಕೊಟ್ಬಿಡ್ತೀನಿ.
ಎಲ್ರಿಗೂ ನಮಸ್ಕಾರ. ಅಮ್ಮ, ನೀವು ಗಂಗಾ ಕಾವೇರಿ ಎರಡನ್ನು ಹೊರಸ್ಬಿಟ್ಮೇಲೆ ನಾನು ಮಾತಾಡೋದು ಭಾಳ ಕಷ್ಟ. ಯಾಕೆಂದ್ರೆ ಯು ವೆರಿ ಎಮೋಷ್ನಲ್. ನನಗೆ ಗೊತ್ತಿದೆ, ತಂದೆನ ಕಳ್ಕೊಂಡ್ಮೇಲೆ ಎಷ್ಟು ಸಲ ಫೋನ್ ಮಾಡಿದಿರಿ, ಫೋನಲ್ಲಿ ಎಷ್ಟು ಸಲ ಮಾತಾಡಿದಿರಿ. ಎಲ್ಲರೂ ಎಮೋಷ್ನಲ್ಲೇ, ನಾವೆಲ್ಲರೂ ಎಮೋಷ್ನಲ್ಲೇ. ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿ. ಭಾಳ ಜನ ಹೇಳ್ತಾರೆ ಸೆಂಟಿಮೆಂಟಲ್ಲು ಕೂಡ. ನಾನು ಏನು ಮಾಡಲಿಕ್ಕಾಗೋದಿಲ್ಲ. ಈ ಭಾವಗೀತೆ, ಕವಿಗಳ ಸಾಹಿತ್ಯ, ಸಂಗೀತ ಯಾರ ಹತ್ರ ಇದ್ದಾರೋ ಅವರೆಲ್ಲ ಸೆಂಟಿಮೆಂಟ್ಗಳೇ ಜಾಸ್ತಿ. ಯಾಕಂದರೆ ಅವರಿಗೆ ಹೃದಯ ಭಾಳ ಭಾಳ ಸೂಕ್ಷ್ಮ ಇರುತ್ತೆ. ಪ್ರತಿಯೊಂದಿಗೂ ಕೂಡ ಭಾಳ ಬೇಗ ನೋವು ಪಡ್ತೀವಿ. ಯಾರಿಗೂ ಮೋಸ ಮಾಡಲಿಕ್ಕೆ ಹೋಗಲ್ಲ, ಅನ್ಯಾಯ ಮಾಡಲಿಕ್ಕೆ ಹೋಗಲ್ಲ, ಏನು ತಿಂಕು ಮಾಡೋದಿಲ್ಲ. ವಿಧಾನಸೌಧ ಚೆನ್ನಾಗಿದೆ, ವಿಧಾನಸೌಧ ಒಳಗಡೆ ಇರೋರು ಭಾಳ ಜನ ಹೆಂಗಿದ್ದಾರೆ ಅದು ಗೊತ್ತಿದೆ. ನಮ್ಗೆ ಅದೆಲ್ಲ ಗೊತ್ತಿಲ್ಲ ರಾಜಕೀಯ. ಇದು ಸಂಗೀತ ಕ್ಷೇತ್ರದಲ್ಲಿರುವಂಥ ಒಂದು ಬಲ. ಪರೇಖ್ ಜಿ ತಮ್ಮನ್ನು ನೋಡಂತೂ ನನಗೆ ಭಾಳ ಸಂತೋಷ ಆಯಿತು. ಬನ್ನಿ, ನಮ್ಮ ಕರ್ನಾಟಕಕ್ಕೆ ಸಾವಿರಾರು ಹಾಡುಗಳನ್ನು, ಜಾನಪದ ಇರ್ಬೋದು, ಶಿಶುಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಭಕ್ತಿಗೀತೆ ಇರ್ಬೋದು, ಚಲನಚಿತ್ರ ಗೀತೆಗಳನ್ನು ಕೂಡ ಧ್ವನಿ ಮುದ್ರಣ ಹಿನ್ನೆಲೆಯಿಂದ, ಅಂದರೆ ಯಾರಿಗೂ ಗೊತ್ತಿಲ್ಲ ಪರೇಖ್ ಜಿ ಯಾರು ಅಂದರೆ ಬರೀ ಸಂಗೀತ ಕ್ಷೇತ್ರದಲ್ಲಿರೋರು ಮಾತ್ರ ಗೊತ್ತು. 48 ವರ್ಷಗಳ ಸತತ ಸೇವೆ ಮಾಡಿರುವಂಥ ಮಹಾನ್ ವ್ಯಕ್ತಿಯವರು. ಅವ್ರು ನೋಡ್ಬಿಟ್ಟು ನನಗೆ ಸಡನ್ನಾಗಿ ಗುರ್ತು ಹಿಡಿಲಿಲ್ಲ. ನಾನು ಭಾಳ ವರ್ಷ ಆಯಿತು. ಮತ್ತು ಪರೇಖ್ ಜಿ ಅಂದಕ್ಕೆ ಸಡನ್ನಾಗಿ ಜ್ಞಾಪಕ ಬಂತು ಎಲ್ಲಿದ್ದಾರೆ ಅವರು ಅಂತ. ಸೊ ಯಾವಾಗಲೂ ಹಸನ್ಮುಖಿ, ಭಾಳ ಭಾಳ ಸಜ್ಜನರು, ಭಾಳ ತಾಳ್ಮೆ. ಆಮೇಲೆ ಆರ್ಥಿಕವಾಗಿ ಹಣಕ್ಕೋಸ್ಕರ ಅವ್ರು ಕೆಲಸ ಮಾಡಲಿಲ್ಲ. ಅವ್ರು ಹಣಕ್ಕೋಸ್ಕರ ಕೆಲಸ ಮಾಡಿದರೆ ಇವತ್ತು ಸದಾಶಿವನಗರದಲ್ಲಿ ಮನೆ ಇರೋದು ಅವ್ರದ್ದು. ಮಾಡಲಿಲ್ಲ, ಖಂಡಿತ ಮಾಡಲಿಲ್ಲ. ನಮ್ಮ ಕಲಾವಿದರಿಗೆ ಸದಾಶಿವನಗರ ಮನೆ ಬೇಕಾಗಿಲ್ಲ ಆ್ಯಕ್ಚುಲಿ. ಸೊ ನಮ್ಮ ಅರಮನೆಯ ಸಂಗೀತ ಕ್ಷೇತ್ರ. ಪರೇಖ್ ಜಿ, ಐ ಆಮ್ ಸೋ ಹ್ಯಾಪಿ ಟು ಸಿ ಯು. ವೆರಿ ಟಚ್ಡ್ ಆ್ಯಕ್ಚುಲಿ, ವೆರಿ ವೆರಿ ಟಚ್ಡ್. ಆ್ಯಂಡ್ ಇವತ್ತು ಕಲಾಗ್ರಾಮದಲ್ಲಿ ಕಾರ್ಯಕ್ರಮ, ಪಾರ್ವತಿ ಸುತಾರ್ ಸಾಹೇಬ್ರ ಏನು ಕಾರ್ಯಕ್ರಮ ರೋಣ ಮೇಡಮ್ ಅವ್ರು ಹಮ್ಮಿಕೊಂಡಿದ್ದಾರೋ, ಇದಕ್ಕೆ ಮುಂಚೆ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ನಾನು. ಅಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು, ಹಾಗಾಗಿ ಬರಲಿಲ್ಲ ನಾನು. ನಾರ್ಮಲಿ ನಾನು ಯಾವುದೇ ಕಾರ್ಯಕ್ರಮ ಒಪ್ಕೊಂಡು ಬರ್ತೀನಮ್ಮ. ಯಾವುದೇ ಕಾರ್ಯಕ್ರಮ, 4-5 ಕಾರ್ಯಕ್ರಮ ಇದ್ರೂ ಕೂಡ ಬಂದು ಹೋಗ್ತೀನಿ ನಾನು. ಅವತ್ತು ನನಗೆ ಸ್ವಲ್ಪ ತೊಂದರೆ ಆಯಿತು, ಹಾಗಾಗಿ ಬಂದಿಲ್ಲ. ಇವತ್ತು ಬಂದಿದ್ದು ಭಾಳ ಸಂತೋಷ ಆಯ್ತಾಯಿ. ನಿಜವಾಗ್ಲು ಎಲ್ಲಿ ಮಿಸ್ ಮಾಡ್ಕೊಂಡ್ಬಿಡ್ತೀನೋ, ಏನಾಗುತ್ತೋ ಗೊತ್ತಿಲ್ವಲ್ಲ. ಲಾಸ್ಟ್ ಮೂಮೆಂಟಲ್ಲಿ ಹೆಂಗೆ ಏನಾಗುತ್ತೋ ಗೊತ್ತಿರೋದಿಲ್ಲ. ಬಟ್ ಇವತ್ತು ಡಿಸೈಡ್ ಮಾಡಿದೆ, ಬರಲೇಬೇಕು. ಬೆಳಿಗ್ಗೆಯಿಂದ ನನಗೆ ನಿನ್ನೆಯಿಂದ ತಲೆಯಲ್ಲಿ ಓಡ್ತಾಯಿತ್ತು, ಇಲ್ಲ ಈ ಕಾರ್ಯಕ್ರಮಕ್ಕೆ ಹೋಗ್ಬೇಕು ನಾನು ಇವತ್ತು ಅಂತ. ಬಂದಿದ್ದು ಭಾಳ ಸಂತೋಷ ಆಯಿತು. ಭಾಳ ದಿನ ಆಯಿತು ಯೂನಿವರ್ಸಿಟಿ ಒಳಗಡೆ ಬಂದು. ನಾನು ಬರ್ತಾಯಿದ್ದಾಗ ನಾನು ಮತ್ತೆ ಪುಸ್ತಕ ತೊಗೊಂಡು ಮತ್ತೆ ಓದಕ್ಕೆ ಬರಬೇಕು ಅನಿಸ್ಬಿಡ್ತು. ಯಾಕಂದರೆ ಪಾಸಿಟಿವ್ ಎನರ್ಜಿ ಇರೋದೇ ಸಂಗೀತ ಕ್ಷೇತ್ರ ಮತ್ತು ಸಾಹಿತ್ಯ ಮತ್ತು ಯೂನಿವರ್ಸಿಟಿನಲ್ಲಿ. ಬೆಂಗಳೂರು ನಾವು ಹುಟ್ಟು ಬೆಳೆದ್ರು ಕೂಡ ಬೆಂಗಳೂರು ಭಾಳ ಮಾಲಿನ್ಯ ಆಗಿಬಿಟ್ಟಿದೆ, ನಿಮಗೆಲ್ಲ ಗೊತ್ತೇ ಇದೆ. ನಾವುಗಳಾಗಿಲ್ಲ, ಬಟ್ ಪೊಲ್ಯೂಷನ್ ಹಂಗಾಗಿದೆ, ಟ್ರಾಫಿಕ್ ಹಂಗಾಗಿದೆ, ಕೆಲವು ಮನಸ್ಸುಗಳು ಹಂಗಾಗಿದೆ. ಬಟ್ ಸಂಗೀತ ಕ್ಷೇತ್ರ ಮಾತ್ರ ಮಾಲಿನ್ಯ ಆಗಿಲ್ಲ, ಆಗೋಕ್ಕೂ ಬಿಡಲ್ಲ ನಾವು. ಎಲ್ಲ ಅದ್ಭುತವಾಗಿ ಆಡಿದ್ರಮ್ಮ. ಪ್ರತಿಯೊಬ್ಬರು ಕಲಾವಿದರು ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಗುರುಗಳು ಸ್ವರ ಸಂಯೋಜನೆ ಮಾಡಿರೋ ಹಾಡುಗಳೇ ತಾವು ಹಾಡಿಸ್ತೀರಿ. ಅವ್ರ ಡೆಡಿಕೇಶನ್ ಅಂತೂ ನನಗೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಭಗವಂತ ಎಲ್ಲರಿಗೂ 2 ಕಣ್ಣು ಕೊಟ್ಟಿದ್ದಾರೆ. ಅವ್ರು ಮುಂದೆ ಒಂದು ಕಣ್ಣು ಕೊಟ್ಟಿದ್ರೆ ಇಡೀ ಪ್ರಪಂಚ ನೋಡ್ತಾಯಿದ್ರು. ಐ ವಾಸ್ ವೆರಿ ವೆರಿ ನನಗೆ ಭಾಳ ಇದಾಯಿತು. ಬಟ್ ಅದ್ಭುತವಾಗಿ ಆಡಿದ್ರು. ಅವ್ರ ಧ್ವನಿ ಅಂತೂ, ಅವ್ರ ಡೆಡಿಕೇಶನ್ನು, ಅವ್ರು ಟ್ರೈನ್ ಮಾಡಿರೋದು ಭಾಳ ಅದ್ಭುತಮ್ಮ. ಆಮೇಲೆ ನೀವು ಮೊನ್ನೆ ಮಾತಾಡುವಾಗ ನೀವು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ವರ್ಕ್ ಮಾಡ್ತಿರೋದು ನನಗೆ ಗೊತ್ತಿಲ್ಲ, ಏನು ಹ್ಯಾವ್ ನೋ ಐಡಿಯಾ ಅಬೌಟ್ ಎನಿಥಿಂಗ್. ಸೊ ಹಿಂಗೆ ಏನೋ ಕಾನ್ವರ್ಸೇಷನ್ ಬಂದಾಗ ಹೇಳ್ತಾಯಿದ್ರು, ಎಷ್ಟು ಜನ ಮಕ್ಕಳಿಗೆ ಉಚಿತವಾಗಿ ನೀವು ಅವರಿಗೆಲ್ಲ ಎಜುಕೇಷನ್ ಕೊಟ್ಟು ನೀವು ಬರುವಂಥ ಹಣವನ್ನು ಅವರು ಕೊಟ್ಟು ಮಾಡ್ತಾ ಇರೋದು. ಆ್ಯಟ್ಸ್ ಆಫ್ ಟು ಯು ಅಮ್ಮ. ದೇವರು ಒಳ್ಳೇದು ಮಾಡಲಿ ನಿಮಗೆ, ನಿಮ್ಮ ಶಕ್ತಿಗೆ. ನಾವು ನಿಮ್ಮ ಜೊತೆಲಿ ಯಾವಾಗಲೂ, ನಿಮ್ಮ ಸಂಸ್ಥೆ ಜೊತೆಲಿ, ಲಹರಿ ಸಂಸ್ಥೆ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಆಮೇಲೆ ಅವ್ರ ಬಗ್ಗೆ ನನ್ನ ಬಗ್ಗೆನೂ ಭಾಳ ಪ್ರೀತಿ ಪಾರ್ವತಿ ಸುತಾರ್ ಸಾಹೇಬರಿಗೆ. ಯಾವಾಗಲೂ ಹಸನ್ಮುಖಿ. ಯಾವತ್ತೂ ಕೂಡ ಒಂದು ಕಲಾವಿದರಿಗೆ ಇನ್ನೊಬ್ಬರು ಕಲಾವಿದರಿಗೆ ಸ್ವಲ್ಪ ಎಲ್ಲೋ ಒಂಚೂರು ಮನಸ್ತಾಪಗಳಿರ್ತದೆ, ಮತ್ತು ಎಲ್ಲೋ ಈಗೋ ಒಂದು ಕ್ಲಾಶ್ ಆಗಿರುತ್ತೆ. ನಾನು ನೋಡಿದ್ದೀನಿ ಕೆಲವರಲ್ಲಿ. ಏನು ಸರ್ ಕರೆಕ್ಟಾ? ಬಟ್ ಇವ್ರಿಗೆ ಮಾತ್ರ ಇರಲಿಲ್ಲ. ಒಂದು ಚೂರು ಯಾರಿಗೂ ನೋವು ಮಾಡುವಂಥ ವ್ಯಕ್ತಿ ಅಲ್ಲ. ಆಮೇಲೆ ನಾನು ದೊಡ್ಡವನು, ನಾನು ಸ್ವರ ಸಂಯೋಜನೆ ಮಾಡಿದ ಹಾಡು ಅದ್ಭುತ ಅಂತ ಯಾವತ್ತೂ ಅವ್ರು ಹೇಳಲಿಲ್ಲ. ಅವ್ರು ಕಲಾ ಸೇವೆ ಮಾಡಿಕೊಂಡು ರಾಜ್ಯ ಪ್ರಶಸ್ತಿ ಬಂತಲ್ಲಮ್ಮ, ಬರಲೇ ಇಲ್ಲ ಕಡೆಗೆ.
ದುರಂತ ನನಗೆ ಬಂದಿದೆ ಅಂತ ಅಂದ್ಕೊಂಡೆ ಅಲ್ವಾ ಸರ್? ಇಂಥ ದುರಂತ ನೋಡಿ. ಹಾಂ, ಇರಲಿ ಬಿಡಿ, ಇವಾಗ ಮಾರ್ಕೊಂಡ್ಬಿಟ್ಟಿದ್ದಾರೆ ರಾಜ್ಯ ಪ್ರಶಸ್ತಿಗಳನ್ನ. ಪರವಾಗಿಲ್ಲ, ಅವ್ರಿಗೆ ಅದಕ್ಕಿಂತ ಪದ್ಮಶ್ರೀ ಬಂದಿದೆ ಅಂತ ತಿಳ್ಕೊಳ್ಳೋಣ ನಾವು. ಅವ್ರಿಗೆ ಬರಬೇಕಾಗಿತ್ತು, ನಾನು ಭಾಳ ಪ್ರಯತ್ನ ಪಟ್ಟೆ, ಬಂದಿದೆ ಅಂದ್ಕೊಂಡೆ ಸರ್. ಏನು ದುರಂತ ಇದು ಕೆಲವು ಟೈಮಲ್ಲಿ. ಸೊ ಇಡೀ ಕಲಾವಿದರಮ್ಮ ಏನು ಇವತ್ತು 20 ಹಾಡುಗಳು ಬಿಡುಗಡೆ ಮಾಡ್ತಾಯಿದ್ರಿ, ಹೆಸರುಗಳು ಗೊತ್ತಿಲ್ಲ ನನಗೆ, ತುಂಬ ಅದ್ಭುತವಾಗಿ ಬಂದಿದೆ. ಎಲ್ಲ ಹಾಡು ಕೇಳಿದ್ದೀನಿ ನಾನು. ಐ ವಿಶ್ ಯು ಆಲ್ ದ ಬೆಸ್ಟ್, ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಹೇಳ್ತಾ ಇದ್ದೀನಿ, ವಿ ಆರ್ ವಿತ್ ಯು ಆ್ಯಂಡ್ ಯುವರ್ ಕಂಪ್ಲೀಟ್ ಟೀಮ್ ಅಮ್ಮ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ವಿಷ್ಣು ರಾಮನ್ ಸರ್ ಇಲ್ಲಿಲ್ಲ, ಆದರೆ ಅವರ ಪರವಾಗಿ ನೀವು ಬಂದಿದ್ದೀರಿ, ಅತ್ಯದ್ಭುತವಾಗಿ ಹಾಡಿದ್ದಾರೆ. ಏನು ಅನಿಸುತ್ತೆ ಮೇಡಮ್? ನನಗೆ ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ರಾಮನ್ ಸರ್ ವೈಫ್, ಎಲ್ರಿಗೂ ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಅವರು ರೆಕಾರ್ಡಲ್ಲಿ ಹಾಡ್ತಾ ಇರುವಾಗ ಮೇಡಮ್ ತುಂಬ ನನಗೆ ಸಂಗೀತ ಅಷ್ಟು ಇದಿಲ್ಲ, ಬಟ್ ಇವ್ರ ಮೇಡಮ್ ಎಲ್ಲ ಮಾಡ್ತಾ ಇರೋದು ನೋಡಿದ್ರೆ ನಾನು ಹಾಡಬೇಕು ಅನ್ನಿಸ್ಬಿಟ್ಟಿದೆ. ಆ ರೀತಿ ಚೆನ್ನಾಗಿ ಡೈರೆಕ್ಟ್ ಮಾಡ್ತಾರೆ. ಮತ್ತು ಆ ಸಾಹಿತ್ಯನೂ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಬೆಳಗ್ಗೆ ಫೋನ್ ಮಾಡಿ ಅರುಣಾ ಮೇಡಮ್ ಅವ್ರಿಗೆ ವಿಶ್ ಮಾಡಿ ಅಂತ ಹೇಳಿದರು. ಅವ್ರ ಪರವಾಗಿ ನಾನು ಇವ್ರಿಗೆ ವಿಶ್ ಮಾಡ್ತಾಯಿದ್ದೀನಿ. ಅರುಣಾ ಮೇಡಮ್ ಧನ್ಯವಾದಗಳು, ತುಂಬ ಧನ್ಯವಾದಗಳು. ಸರ್ ಗೋಪಿನಾಥ್ ಸರ್ಗೂ ಅವ್ರಿಗೂ ತುಂಬ ಧನ್ಯವಾದಗಳು. ಮತ್ತು ಇವ್ರ ತಂದೆಯವ್ರನ್ನ ನಾನು ನೋಡಿದ್ದೀನಿ 2-3 ಸಲ ಪ್ರೋಗ್ರಾಮಲ್ಲಿ. ಆಮೇಲೆ ಮೇಡಮ್ ತಾಯಿನೂ ನೋಡಿದ್ದೀನಿ. ಅದು ಸೌಭಾಗ್ಯ ನನಗೆ ಸಿಕ್ಕಿದೆ. ದೊಡ್ಡ ದೊಡ್ಡ ಯಾರು ಡೈರೆಕ್ಟರ್ಸ್, ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರ ಹತ್ರ ನಮ್ಮ ಯಜಮಾನರು ಪಳಗಿದಾರಲ್ಲ. ಸೊ ನಾನು ಅವ್ರ ವೈಫ್ ಆಗಿರೋದಕ್ಕೆ ನಾನು ಸಹ ಹೆಮ್ಮೆ ಬೀಳ್ತೀನಿ. ಅವ್ರಿಗೂ 106 ಆಯುಷು ಆರೋಗ್ಯ ಬರಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ಮತ್ತು ಇವ್ರಿಗೂ ದೇವರು ಏನು ಆಯುಷು ಆರೋಗ್ಯ ಕೊಡಲಿ ಅಂತ ಬೇಡ್ಕೊತೀನಿ. ಮತ್ತು ಲಹರಿ ಸರ್ ಅವ್ರಿಗೆ ತುಂಬ ಧನ್ಯವಾದಗಳು. ಇಲ್ಲಿ ಗಣ್ಯ ವ್ಯಕ್ತಿಯವರು ಎಲ್ರಿಗೂ ನಮಸ್ಕಾರ. ಮತ್ತು ಪರೇಖ್ ಸರ್ ಅವ್ರ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ಮನೆಯವರು, ತುಂಬ ಧನ್ಯವಾದಗಳು ಸರ್. ಮತ್ತು ಕೆಲವರು ಗಣ್ಯರುಗಳಿಗೆ ತುಂಬ ನಮಸ್ಕಾರಗಳು. ಎಲ್ರಿಗೂ ನಮಸ್ಕಾರ. ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನಾನು ವೇದಿಕೆಯಲ್ಲಿ ಮಾತಾಡಿದ್ದಿಲ್ಲ, ಇವತ್ತೇ ಫಸ್ಟ್ ಮಾತಾಡಿದ್ದು, ಅದು ಎಲ್ಲರ ಮುಂದ್ಗಡೆ. ನಮ್ಮ ಮನೆಯವ್ರಿಗೆ ನಾನು ಇಲ್ಲಿಂದನೇ ನಮಸ್ಕರಿಸ್ತೀನಿ, ಇವ್ರಿಗೂ ನಮಸ್ಕಾರ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಕೂತ್ಕೊಳ್ಳಿ ಮೇಡಮ್. ಲಹರಿ ವೇಲು ಸರ್ ಸಿಗೋದೇ ಕಷ್ಟ. ಅದನ್ನೇ ನಾನು ಹೇಳಿದ್ದು. ಪರೇಖ್ ಸರ್ ಒಂದು ರೀತಿಯಲ್ಲಿ ಹೆಲ್ಪ್ ಮಾಡಿದ್ರೆ, ಸೃಷ್ಟಿ ಬ್ರದರ್ಸು ಮತ್ತೊಂದು ರೀತಿಯಲ್ಲಿ ನನಗೆ ಆಸರೆ ಕೊಟ್ಟು ಕೈ ಹಿಡಿದು ನಡೆಸ್ತು. ಈಗ ಲಹರಿ ವೇಲು ಸರ್ ಅವರು ಈ ಒಂದು ಆಲ್ಬಮನ್ನು ರಿಲೀಸ್ ಮಾಡಿ, ಲಹರಿ ಸಂಸ್ಥೆಯಿಂದಲೇ ಈ ಎಲ್ಲ ಹಾಡುಗಳು ರಿಲೀಸ್ ಆಗತ್ತೆ ಅಂತ ಹೇಳಿ ಅವರು ನನಗೆ ಕೈ ಹಿಡಿತಿದ್ದಾರೆ. ಒಮ್ಮೆ ಜೋರಾದ ಚಪ್ಪಾಳೆ. ಎಲ್ಲ 20 ಹಾಡುಗಳು 5 ಹಾಡುಗಳಂಗೆ ಹೊರಬರುತ್ತೆ ಅಂತ ಹೇಳಿದ್ದಾರೆ. ಖಂಡಿತವಾಗ್ಲೂ ನೀವೆಲ್ಲ ಅದನ್ನೆಲ್ಲ ಕೇಳಬೇಕು. ಅದರ ಟೈಟ್ಲ್ ಏನಂತ ಅಂದರು, ನಿಜಕ್ಕೂ ಅವ್ರು ಮಾತಾಡ್ತಿರ್ಬೇಕಾದ್ರೆ ನನ್ನ ಟೈಟ್ಲ್ ಬಗ್ಗೆ ಆಗಲಿ, ಈ ಥರ ನಡೆಯುತ್ತೆ ಅನ್ನೋದಾಗಲಿ ಏನೂ ಗೊತ್ತಿಲ್ಲ ನನಗೆ. ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಅಂತ ಹೋದೆ. ಏನಮ್ಮ ಟೈಟ್ಲು ಅಂದರು. ಅಪ್ಪನೇ ಯಾವಾಗಲೂ ತಲೆಯಲ್ಲಿ ತುಂಬ್ಕೊಂಡಿರ್ತಾರೆ ನನಗೆ. ಹಾಗಾಗಿ ಅವರ ಹಾಡುಗಳನ್ನೆಲ್ಲ ಅವಾಗ ಗುನ್ಗುನಿಸ್ತಾ ಇರ್ತೀನಿ. ಆ ಗುನ್ಗುನಿಸೋವಾಗ ಅವ್ರದ್ದೊಂದು ಹಾಡು, ಭಾವರಸರಂಗ ಹೃದಯಾಂತರಂಗ ಅಗಲಿಕೆಯ ಅಳಲು ಈ ಭಾವ ಗಂಗಾ ಅಂತ ಒಂದು ಕಡೆ ಹಾಡ್ತಾರೆ. ಅದು ಅವರ ರಿಟೈರ್ಮೆಂಟ್ ಟೈಮಲ್ಲಿ ಆಫೀಸರ್ಸ್ ಎಲ್ಲ ಅವರಿಗೆ ಬೀಳ್ಕೊಡುಗೆ ಕೊಡುವಾಗ ಕಣ್ಣೀರು ಹಾಕ್ಕೊಂಡು ಬರೆದಂಥ ಹಾಡು. ಭಾವರಸರಂಗ ಹೃದಯಾಂತರಂಗ, ಅದೆರಡೇ ನನಗೆ ಪದ ತೋಚಿದ್ದು. ಟಕ್ಕಂತ ಹೇಳಿಬಿಟ್ಟೆ. ಸರು ಚೆನ್ನಾಗಿದೆಯಮ್ಮ, ಅದೇ ಇರಲಿ ಅಂದ್ಬಿಟ್ರು. ಸೊ ಅಪ್ಪನ ಹಾಡುಗಳು ಮತ್ತೆ ನೀವೆಲ್ಲ ಕೇಳಬೇಕು. ಈ ರೀತಿಯಲ್ಲಿ ಅಪ್ಪನ ಉಳಿಸಿ ಅಂತ ಕೇಳ್ಕೊಳ್ತಾ, ಇದೀಗ ಗಣ್ಯರನ್ನ ವೇದಿಕೆಯಲ್ಲಿ ಕೂಡಿಸಿ ಅವರ ಮಾತುಗಳನ್ನ ಕೇಳಬೇಕು, ಅವರಿಗೆ ಗೌರವಿಸಬೇಕು, ಎಲ್ಲವೂ ಮಾಡಬೇಕಿದೆ. ಆದರೆ ಅದಕ್ಕೂ ಮುಂಚೆ ಒಂದು ಪುಟ್ಟ ಕೆಲಸಗಳಿದೆ. ಸರ್, ನಿಮಗೆ 5 ನಿಮಿಷ ಟೈಮ್ ಇದೆಯಾ? ಓಕೆ. ಇದೀಗ ಈ ಕ್ಯಾಶ್ ಅವಾರ್ಡ್ಸ್ ಕೊಡೋದಿದೆ. 22ನೇ ತಾರೀಕು ನಿಮಗೆಲ್ಲ ಹೇಳ್ದಂಗೆ ಪಾರ್ವತಿ ಸುತರ ರಚನೆ ಮಾಡಿ ಸಂಗೀತ ಸಂಯೋಜನೆ ಮಾಡಿರುವ ಹಾಡುಗಳನ್ನು ಆಯ್ಕೆ ಮಾಡಿಕೊಂಡು ನೀವು
ಈ ಒಂದು ಸ್ಪರ್ಧೆಯಲ್ಲಿ ಹಾಡಬೇಕು ಅಂತ ಹೇಳಿದಾಗ ದೀಪಾ ಅಕಾಡೆಮಿಯ ಪುಟಾಣಿಗಳು ಎಷ್ಟು ಚೆನ್ನಾಗಿ ಹಾಡಿದರು. ಈಗ ಅವರಿಗೆ ಇಂಥ ದಿಗ್ಗಜರ ಕೈಯಲ್ಲಿ ಬಹುಮಾನವನ್ನು ಕೊಡಿಸ್ಬೇಕು. ನಗದು ಬಹುಮಾನ, ಮೊಟ್ಟ ಮೊದಲ ಬಹುಮಾನ ಹೋಗುತ್ತೆ ಮಾಸ್ಟರ್ ಮುತ್ತೂರವರಿಗೆ 1000 ರೂಪಾಯಿಗಳ ಒಂದು ನಗದು ಬಹುಮಾನದೊಂದಿಗೆ ಸರ್ಟಿಫಿಕೇಟ್ ಮತ್ತು ಗೌರವ ಸನ್ಮಾನ. ಅವರಿಗೇನು ಗೊತ್ತಾಗೋದು ಇಲ್ಲ. ಪುಟ್ಟ ಲಹರಿ ವೇಲು ಸರ್ ಇಲ್ಲಿ ನಿಂತಿದ್ದಾರೆ, ಈ ಕಡೆ ನಿಂತಿದ್ದಾರೆ. ಸರ್ ಬನ್ನಿ ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಸಾತ್ವಿಕ್ ಸರ್ ಪ್ಲೀಸ್ ಕಮ್. ಬರಲಿ ಜೋರಾದ ಚಪ್ಪಾಳೆ ಈ ಮಗುಗೆ. ಪುಟ್ಟ ಇದರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಹಾಗೆ ನಮಗೆ 2ನೆಯ ಬಹುಮಾನವಾಗಿ ಕುಮಾರಿ ಹಂಸವೇಣಿ ಅವರು ದೀಪಾ ಅಕಾಡೆಮಿಯಿಂದ 500 ರೂಪಾಯಿಗಳ ಬಹುಮಾನವನ್ನು ಗೆದ್ದಿದ್ದಾರೆ. ಹಾಂ, ಇಲ್ಲಿ ಲಹರಿ ವೇಲು ಸರ್ ನಿಂತಿದ್ದಾರೆ ಪುಟ್ಟ. ಪುಟ್ಟ ಅದೊಂಚೂರು ಕೆಳಗಿಟ್ಕೊಳ್ಳೋ ರಜಾ. ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ರಜಾ. ಇದು ಕ್ಯಾಶ್ ಅವಾರ್ಡ್ ಇದೆ. ಹಾಂ, ಹಾಗೆ ಇಲ್ಲಿ ಇದೆ ಸರ್ಟಿಫಿಕೇಟ್ ಇದೆ ರಜಾ, ಇಲ್ಲಿ ತಗೋ. ಹಾಂ, ಇಟ್ಕೋ. ಹಾಂ, ಹಾಗೆ ಮಾಸ್ಟರ್ ಯಶಸ್ಸಿನ ದೀಪಾ ಅಕಾಡೆಮಿಯಿಂದ ಮಾಸ್ಟರ್ ಯಶಸ್ ಸರ್ ಎಲ್ಲಿದ್ದೀರಾ? ಕುಮಾರಿ ಲೇಖನ ಭಟ್ ಅವರಿಗೆ ಶ್ರೀ ಅಹಂ ಆತ್ಮ ವಿಶ್ವವಿದ್ಯಾಲಯದಿಂದ ವಿಶೇಷ ಬಹುಮಾನ 500 ರೂಗಳು. ಹಾಗೆ ಪ್ರಣಮ್ಯ ಅವರಿಗೆ ವಿಶೇಷ ಬಹುಮಾನ ಇದೆ. ಇಂಡಿಯಾ ಎನ್ನು ಅವಳಲ್ಲಿ ವಿಶೇಷವಾಗಿದ್ದು ನಮಗಿಷ್ಟ ಆಗಿದ್ದು ಏನು ಅಂದರೆ ಕಾಂಪಿಟೇಷನಲ್ಲಿ ಎಷ್ಟು ಮುದ್ದಾಗಿ ಅವಳೇ ಒಂದು ಇದನ್ನು ಎಂಜಾಯ್ ಮಾಡಿಕೊಂಡು ಇಂಡಿಯಾ ಎನ್ನು ಭಾರತ ಎನ್ನು ಅಂದ್ಕೊಂಡು ಫುಲ್ ಸಾಂಗ್ ಹಂಗೆ ಹಾಡಿದ್ಲು. ಅದು ನಮಗೆ ತುಂಬ ಖುಷಿ ಆಯಿತು. ಆ ಮಗುಗೂ ವಿಶೇಷ ಬಹುಮಾನ. ಹಾಂ, ಇಷ್ಟೇ ಇದ್ದಿದ್ದು ಪ್ರೈಸು. ಆದರೆ ನಿಜಕ್ಕೂ ನಮಗೆ
ಇಲ್ಲಿ ಬಂದು ನಮ್ಮ ಜೊತೆ ಒಂದು ಪುಟ್ಟ ಅಭ್ಯಾಸ ಕೂಡ ಮಾಡಿ ತುಂಬ ಎಲ್ಲರಿಗೂ ಇಷ್ಟ ಆಗೋಂಗೆ ಹಾಡ್ದಂಥ ಮತ್ತೆರಡು ಮಕ್ಕಳು ಏನು ತಪ್ಪು ಮಾಡಿದ್ವಿ ರೀ. ಪ್ರೇಮ ಮೇಡಮ್ ದಯವಿಟ್ಟು ಬನ್ನಿ ಮೇಡಮ್, ನಿಮಗೂ ವಿಶೇಷ ಬಹುಮಾನ 500 ರೂಪಾಯಿಗಳು. ಇದು ಆನ್ ದ ಸ್ಪಾಟ್ ಗೋಪಿನಾಥ್ ಸರ್ ತುಂಬ ಇಷ್ಟಪಟ್ಟು ಕೊಡ್ತಾ ಇರತಕ್ಕಂಥ ಬಹುಮಾನ. ಈಗ ಕೊನೆಯದಾಗಿ ಮತ್ತೊಂದು ಮಗು ಇದೆ. ಮೇಡಮ್, ನಾನು ಚೆನ್ನಾಗಿ ಹಾಡಲಿಲ್ವಾ, ನಾನು ನಿಮ್ಮನೆಗೆ ಪ್ರಾಕ್ಟೀಸಿಗೆ ಬಂದಿದ್ದೆ, ನೀವು ಹೇಳ್ಕೊಟ್ಟಂಗೆಲ್ಲ ನಾನು ಕಲ್ತಿದ್ದೀನಿ ಅಂತಾನೆ. ಅವನಿಗೆ ಯಾಕೆ ಮನ್ಸಿಗೆ ಬೇಜಾರು ಮಾಡಬೇಕಲ್ವಾ? ಗಮ ನೋಡ್ಬಾ. ನಿನಗೂ ಕೂಡ ವಿಶೇಷ ಬಹುಮಾನ. ಹೇಳಿಲ್ಲ ರಜಾ? ಆತ್ಮೀಯರೇ ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಲಹರಿ ವೇಲು ಸರ್ ಅವರು ಹೇಳಿದ್ರು, ಅರೆ ಪರೇಖ್ ಸರ್ನ ನೋಡಿ ನಾನು ನಿಜಕ್ಕೂ ಗಾಬರಿ ಆದೆ, ಪರೇಖ್ ಸರ್ನ ಕೊಂಡು ಇನ್ನು ಎಷ್ಟು ಖುಷಿ ಆಯಿತು ನನಗೆ ಅಂತ ಹೇಳಿ. ನಿಜಕ್ಕೂ ನಮಗೂ ಅಷ್ಟೇ ಖುಷಿ ಆಯಿತು. ಒಂದೇ ಥರ ಒಂದು ಸೈಲೆಂಟ್ ಮನೋಭಾವ, ಏನೂ ಹೇಳಲ್ಲ, ಏನೂ ಮಾಡಲ್ಲ. ನಾವು ತಪ್ಪು ಹಾಡಿದರೆ ಮಾತ್ರ ತಕ್ಷಣ ಅವರಿಲ್ಲೆಲ್ಲ ಗೆರೆಗಳು ಬರುತ್ತೆ, ಅದರಿಂದ ನಾವು ಅರ್ಥಕೋಬೇಕು. ಅವ್ರು ಅದಕ್ಕೂ ಮಾತಾಡಲ್ಲ, ಅವರು ಸೈಲೆಂಟಾಗಿರ್ತಾರೆ. ಹಾಗೆ ಮೆತ್ತಗೆ ಅವರು, ಇಲ್ಲ ಮೇಡಮ್ ಇನ್ನೊಂದು ಟೇಕ್ ತೊಗೊಂಬಿಡೋಣ ಅಂತಾರೆ, ಅಷ್ಟೇ ಹೇಳ್ತಾರೆ ಹೊರತು ಬೇರೆ ಏನೂ ಹೇಳಲ್ಲ. ಅದು ಅಷ್ಟೊಂದು ತಾಳ್ಮೆಯಿಂದ ನಮ್ಮನ್ನೆಲ್ಲ ತಿದ್ದಿ ತೀಡಿ ಎಲ್ಲವೂ ಮಾಡಿ ಮಾಸ್ಟ್ರಿಂಗ್ ಅಂತೂ ಮಾಡಿ ಕೊಟ್ಟಿದ್ದಾರೆ. ನಿಜಕ್ಕೂ ಹ್ಯಾಟ್ಸ್ ಆಫ್ ಟು ಯು ಸರ್ ಫಾರ್ ಆಲ್ ಯುವರ್ ಪೇಷನ್ಸ್. ನಮ್ಮ ಮಾಸ್ಟ್ರಿಂಗಲ್ಲಿ ಮಾಸ್ಟ್ರ್ ಅಂತ ಇನ್ನೊಂದು ಚೇರ್ ಇದೆಯಾ? ದಯಮಾಡಿ ಲಹರಿ ವೇಲು ಸರ್ ಇಲ್ಲಿರೋವಾಗಲೇ ಅವರು ಪರೇಖ್ ಸರ್ಗೆ ಸನ್ಮಾನ ಮಾಡಬೇಕು ನಮ್ಮ ಎಜಿಸ್ ಕಲಾಶ್ರೀ ಪರವಾಗಿ. ಅವರಿಗೆ ಮತ್ತು ಮಿಸಸ್ ವಿಷ್ಣುರಾಮನ್ ಸರ್ ಅವರಿಗೆ, ಅಧ್ಯಕ್ಷರು ನಮ್ಮ ಇವತ್ತಿನ ಕಾರ್ಯಕ್ರಮದ ರಾಮನಾಥ್ ಸರ್ ಅವರು ಸೈಲೆಂಟಾಗಿದ್ದಾರೆ. ಅವರು ಪ್ರೀತಿಯಿಂದ ಏನು ಕರಿತೀರಿ ನಿಮ್ಮ ಮಿಸಸ್ನ? ನಂದಾನ. ಮೇಡಮ್ ಇಲ್ಲ, ಅವರು ನೀವು ಕರೀಲಿ ಅಂತ ಕಾಯ್ತಾ ಇದ್ದಾರೆ ಅನ್ಸತ್ತೆ. ಬನ್ನಿ ಮೇಡಮ್. ಎಷ್ಟೋ ಜನಕ್ಕೆ ಗೊತ್ತಿರ್ಬೋದು, ನಮ್ಮ ಎಜಿಎಸ್ ಕಲಾಶ್ರೀಲಿ ಒಂದು ಪದ್ಧತಿ ಇದೆ. ಯಾರೇ ಗಂಡ ಹೆಂಡತಿ ಬಂದರೂ ನಾವು ಅವ್ರ ತಂಟೆಗೆ ಹೋಗೋದಿಲ್ಲ ರೀ. ಆದರೆ ಒಂದು ಕೆಲಸ ಮಾತ್ರ ಮಾಡಲೇಬೇಕು ನಮ್ಮ ಎಜಿಎಸ್ ಕಲಾಶ್ರೀ ಪರವಾಗಿ. ನಿಮ್ಮ ಮದುವೆ ಅಂತೂ ನೋಡಿಲ್ಲ, ನಾವು ಇವಾಗ ನೋಡಲೇಬೇಕು. ಎಸ್, ಅದು ನಮ್ಮ ಪದ್ಧತಿ ರೀ ಎಜಿಎಸ್ ಕಲಾಶ್ರೀಲಿ. ಹಾಂ, ರೆಡಿ? ಯಾರು ಫಸ್ಟು? ಇಬ್ಬರು ನಚ್ಕೋತಾ ಇದ್ದೀರಾ? ಮೇಡಮ್ ಬೇಗ ಹಾಕ್ಬಿಡಿ, ಇಲ್ಲಾಂದ್ರೆ ಅವ್ರು ಹಾಕ್ಬಿಡ್ತಾರೆ. ಮಾಸ್ಟರ್ಸ್ ಆಫ್ ಮಾಸ್ಟರ್ಸ್, ಕುತ್ಕೊಳ್ಳಿ, ದಯವಿಟ್ಟು ಕುತ್ಕೊಳ್ಳಿ. ಥ್ಯಾಂಕ್ ಯು. ಹಾಗೆ ಇರಲಿ ಸರ್ ಅದು. ಹಾಂ ಸರ್, ದಯವಿಟ್ಟು ಸನ್ಮಾನ ಮಾಡಿ. ಸಾರಿ. ಚಳಿಗಾಲ ಬರ್ತಾ ಇದೆ ಸರ್, ಬೆಚ್ಚಗೆ ಇರ್ರಿ ಗಂಡ ಹೆಂಡತಿ ಅಂತ. ಬೆಚ್ಚಗೆ ಓದ್ಕೊಂಡು, ಬೆಚ್ಚಗೆ ಮಾತಾಡ್ಕೊಂಡು, ಬೆಚ್ಚಗೆ ಡ್ರೈ ಫ್ರೂಟ್ಸ್ ತಿನ್ಕೊಂಡು, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಕೇಳಿಸ್ಕೊಳಕ್ಕೆ ಆಗಿಲ್ಲ ಇವರು ಮಾತುಗಳು. ಈಗ ಅಟ್ಲೀಸ್ಟ್ ಒಂದು
ಇಲ್ಲ ನಮಸ್ಕಾರ ಎಲ್ಲರಿಗೂ. ನಂದು ನನ್ನ ವೃತ್ತಿ ಇರೋದು ಜಾಸ್ತಿ ಮಾತು ಕೇಳೋದು. ಅಂದರೆ ನಾವು ಜಾಸ್ತಿ ಕೇಳ್ತೀವಿ, ಮಾತಾಡ್ತೀವಿ ಕಡಿಮೆ. ಅದಕ್ಕೆ ನನಗೆ ಮಾತಾಡೋದು ಅಭ್ಯಾಸ ಇಲ್ಲ. ಆದರೂ ಒಂದು ಮಾತು ಹೇಳ್ತೀನಿ. ಪಾರ್ವತಿ ಸುತ ಅವರು ಬರೀ ಅವ್ರದ್ದು ನಿಮಗೆ ಇದರ ಬಗ್ಗೆ ಗೊತ್ತಿದೆ, ಅವ್ರದ್ದು ಪ್ರತಿಭೆ, ಕಲೆ ಅದ್ರ ಬಗ್ಗೆ. ಬಟ್ ಹಿ ವಾಸ್ ಎ ವೆರಿ ಹ್ಯೂಮರಸ್ ಪರ್ಸನ್. ಅದು ಒಂದು ಜೋಕ್ ಇದೆ. ನನ್ನ ಪರ್ಸ್ನಲ್ಗೆ ಅವ್ರು ಜೋಕ್ ಮಾಡಿದರು. ಅಂದರೆ ಏನಂದರೆ, ನಾವು ಸುಮಾರು ಒಂದು ಸಲ 3-4 ದಿವಸ ಕಂಟಿನ್ಯೂಸ್ ರೆಕಾರ್ಡಿಂಗ್ ಮಾಡಿದರು. ಬಟ್ ನನ್ನ ಅಭ್ಯಾಸ ಏನಂದರೆ, ಮಧ್ಯಾಹ್ನ ನಾನು ಊಟಕ್ಕೆ ಮನೆಗೆ ಹೋಗ್ತೀನಿ. ಸೊ ಅವರು 2 ಸಲ 3 ಸಲ ಕೇಳಿದರು ನನಗೆ, ನಮ್ಮ ಜೊತೆ ಬನ್ನಿ. ಇಲ್ಲ, ನಾನು ಮನೆಗೆ ಹೋಗ್ತೀನಿ. ಆಮೇಲೆ ಅವ್ರ ಜೊತೆ ಒಬ್ಬ ಅಸಿಸ್ಟೆಂಟ್ ಇದ್ದ. ಪಾರೇಖ್ ಅವರು ಯಾಕೆ ನಮ್ಮ ಜೊತೆ ಬರಲ್ಲ? ಅದಕ್ಕೆ ಪಾರ್ವತಿ ಸುತ ಅವರು ಇದು ಬಡೆ ಶಬ್ದ ಕೇಳಿ ಊಟ ಮಾಡೋಕೆ ಅಭ್ಯಾಸ ಆಗಿಬಿಟ್ಟಿದೆ. ಸೊ ಅದಕ್ಕೆ ನಾನು ಆ ಒಂದು ಮಾತು ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು. ಎಸ್, ಇದೀಗ ವಿಷ್ಣು ಸರ್ ನಮ್ಮ ಜೊತೆಗಿರಬೇಕಿತ್ತು. ಅವ್ರು ಆಡೋಂಥ ಮಾತುಗಳು, ಅವರ ಒಂದು ಶೈಲಿ, ಅವರ ಒಂದು ಇದು ಹೇಳೋರು. ಮೇಡಮ್, ನಿಮ್ಮ ಬಗ್ಗೆನೇ ಸರ್, ಅಪ್ಪನ ಹಾಡಿಗೆ, ಅವರ ಒಂದು ಧಾಟಿಗೆ, ಅವರ ಒಂದು ರಾಗಕ್ಕೆ ಯಾವುದು ಚ್ಯುತಿ ಬರಬಾರ್ದು ಅಷ್ಟೇ ಸರ್. ಒಂದು ಸಲ ನೀನು ಹಾಡೋ. ಹಾಡ್ತೀನಿ ಸರ್. ಆಯಿತು ಸರ್, ಆಯಿತು. ಒಂದು ಸಲ ಹಾಡು, ಇನ್ನೊಂದು ಸಲ ಹಾಡೋ, ಇನ್ನೊಂದು ಸಲ, ಮತ್ತೊಂದು ಸಲ ಹಾಡಿಸಿದ್ರು, ಎಲ್ಲ ಮಾಡಿದರು. ಅರುಣಮ್ಮ, ನಾನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದೀನಿ, ನನಗೊಂದು ಚೂರು ಸ್ವಾತಂತ್ರ್ಯ ಕೊಡಮ್ಮ ಅಂದರು. ಸರ್, ಖಂಡಿತ ಸರ್, ಅದು ಏನು ಮಾಡಬೇಕು ಅಂತಿದ್ದೀರಾ ಎಲ್ಲ ಮಾಡಿಬಿಡಿ ಸರ್, ಆದರೆ ಅಪ್ಪನ ನೆನೆಸ್ಕೊಂಡು ಮಾಡಿಬಿಡಿ ಸರ್ ಅಂದೆ. ಖಂಡಿತವಾಗ್ಲೂ 100% ಅವರು ಎಫರ್ಟ್ಸ್ ಕೊಟ್ಟು ಅಪ್ಪಂಗೆ ಹೆಂಗೆ ಇಷ್ಟನೋ ಹಂಗೆ ಹಾಡಿದ್ದಾರೆ. ಅದು ನನ್ನ ಒಂದು ಇದು. ಅಪ್ಪ ಇದ್ದಿದ್ದರೆ ಮೇ ಬಿ ಇಳಿದು ಬಂದು ವಿಷ್ಣು ಸರ್ನ ತಪ್ಪಿಕೊಂಡು ಎಲ್ಲ ಮಾಡಿರೋರು. ಅದು ನನಗೆ ಇನ್ನೂ ಆ ಚಿತ್ರಣಗಳು ಹಾಗೆ ಹೋಗ್ತಿದೆ. ಲಹರಿ ಸರ್ನಂತೂ ಸುಮಾರು ಸಲ ಬಾಳಲ್ಲಿ ನೆನೆಸ್ಕೊಂಡಿದ್ದಾರೆ. ಅದು ಎಷ್ಟು ಲೆಕ್ಕವಿಲ್ಲದಷ್ಟು ಸಲ ನೆನೆಸ್ಕೊಂಡಿದ್ದಾರೆ. ಅದೆಲ್ಲವನ್ನೂ ಮಾತಾಡಬೇಕು ಅಂದರೆ ರಾಮನಾಥ್ ಸರ್ ಒಬ್ಬರೇ ಮಾತಾಡಬೇಕು ಅದ್ರ ಬಗ್ಗೆ. ಸೊ ಹಾಗಾಗಿ ಇವತ್ತು ವಿಷ್ಣು ಸರ್ ಇಲ್ಲಿಲ್ಲ, ಅವರು ಅಮೇರಿಕದಲ್ಲಿದ್ದಾರೆ. ಹಾಗಾಗಿ ಮೇಡಮ್ ಅವ್ರು ಬಂದರು. ಬನ್ನಿ ಮೇಡಮ್, ದಯವಿಟ್ಟು ಅವ್ರ ಪರವಾಗಿ ನೀವು ನಮ್ಮ ಜೊತೆಲಿದ್ದರೆ ನಮಗೂ ಎಷ್ಟೋ ಖುಷಿ ಆಗತ್ತೆ ಅಂತ. ಥ್ಯಾಂಕ್ ಯು ಮೇಡಮ್, ಸೋ ಮಚ್. ಇದೀಗ ಮೇಡಮ್ ವನಜಾ ವಿಷ್ಣುರಾಮನ್ ಅವರಿಗೆ ಹೃದಯಪೂರ್ವಕ ನಮನಗಳನ್ನ ಸಲ್ಲಿಸ್ತಾ ಅಮ್ಮ, ನಂಗೆ ತುಂಬ ಕೆಲಸಗಳಿದೆ ಹಾಗೆ ಹೀಗೆ ಅಂತಿದ್ರು. ಬಟ್ ನಿಜಕ್ಕೂ ನನಗೆ ಅವರೆಲ್ಲವನ್ನೂ ಮರೆತು ನಮ್ಮ ಜೊತೆಗೆ ಕೂತಿದ್ದಾರೆ. ಹಾಗಾಗಿ ಅವ್ರನ್ನ ಮತ್ತಷ್ಟು ತಡ ಮಾಡೋದು ಬೇಡ ಅಂತ ಕೇಳ್ಕೊಳ್ತಾ, ಇದೀಗ ಲಹರಿ ವೇಲು ಸರ್ ಅವರಿಗೆ ನಮ್ಮ ಒಂದು ಪ್ರೀತಿಯ ಒಂದು ಪುಟ್ಟ ಗೌರವ ಸರ್. ಬನ್ನಿ ಸರ್. ಲಹರಿ ವೇಲು ಸರ್, ಪ್ಲೀಸ್ ಕಮ್. ಸರ್ ಇಲ್ಲ ಸರ್, ನಮ್ದೊಂದು ಪುಟ್ಟ ಗೌರವ ಸರ್. ಇಲ್ಲ ಸರ್, ಖಂಡಿತ ಅವರು ಇಲ್ಲ ಅಂದರೆ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಸರ್,
ಸಾರಿ, ನನಗೆ ಖಂಡಿತ ಮೈಕ್ ರೋಗ ಇಲ್ಲ. ಭಾಳ ಜನಕ್ಕೆ ಮೈಕ್ ರೋಗ ಇದೆ. ಮೈಕ್ ನೋಡ್ದಕ್ಕೆ ತೊಗೊಂಡ್ಬಿಡ್ತಾರೆ. ಏನೋ ಹೇಳ್ಬೇಕು ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಸರ್, ಕುರ್ಚಿ ಬಗ್ಗೆ ಹೇಳಿದ್ರಿ. ಅಲ್ಲೆಲ್ಲ ಭಾಳ ಕ್ಷೇತ್ರದಲ್ಲಿ ಕುರ್ಚಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾ ಇರ್ತಾರೆ. ಸಂಗೀತ ಕ್ಷೇತ್ರದಲ್ಲಿ ಕುರ್ಚಿ ಕೊಟ್ಟರು ಕೂಡ ಪರವಾಗಿಲ್ಲ ಸರ್, ನಾವು ನಿಂತ್ಕೊತೀವಿ ಅನ್ನೋದು ಒಂದೇ ಕ್ಷೇತ್ರ ಸಂಗೀತ ಕ್ಷೇತ್ರ. ಅಲ್ಲಮ್ಮ, ಕರೆಕ್ಟಾ? ಆಮೇಲೆ ಇನ್ನೊಂದು ಏನು ಹೇಳಿದ್ರು ತಾವು? ಸೊ ಸನ್ಮಾನ ಅವ್ರ ಮುಂದೆ ಇವತ್ತು ನೀವು ಏನು ಮಾಡಿದ್ರು ಯಾವ ಪ್ರಶಸ್ತಿಗೂ ಕಮ್ಮಿ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಆಲ್ವೇಸ್ ವಿ ಆರ್ ವಿತ್ ಯು ಅಮ್ಮ. ಗಾಡ್ ಬ್ಲೆಸ್ ಯು. Very grateful to you. Yes, sir. Yes, sir. Yes, sir. ಆದ್ಮೇಲೆ ಇವತ್ತು ಕಾರ್ಯಕ್ರಮದಲ್ಲಿ ಹಲವಾರು ಅತಿಥಿಗಳು ಬಂದಿದ್ದೀರಿ. ಪಾರ್ವತಿ ಸುತ್ರ ಸ್ನೇಹಿತರು ಬಂದಿದ್ದಾರೆ. ಎಷ್ಟೊಂದು ಅಭಿಮಾನದಿಂದ ಬಂದಿದ್ದಾರೆ. ಅವರೆಲ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಆದರೆ ಇಲ್ಲಿ ಇದೀಗ ವೇದಿಕೆಯಲ್ಲಿ ಬರೋವಂಥ ಗಣ್ಯರ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ದು ಹಲವಾರು ವಿಷಯಗಳಿದೆ. ಅವರ ಬಗ್ಗೆ ಪರಿಚಯ ಮಾಡ್ಕೊಳ್ತಾ ಅವರನ್ನು ವೇದಿಕೆಗೆ ಬರಮಾಡ್ಕೊಳ್ಳೋಣ. ಆದ್ಮೇಲೆ ಇದೀಗ ವೇದಿಕೆ ಕಾರ್ಯಕ್ರಮ. ಶ್ರೀಯುತ ಅಣಕು ರಾಮನಾಥ್. ಅಣಕು ರಾಮನಾಥ್ ಎಂಬ ಕಾವ್ಯನಾಮದಿಂದ ಜನಪ್ರಿಯರಾಗಿರುವ ನರಸಿಂಹಮೂರ್ತಿ ರಾಮನಾಥ್ರವರು ಹಿರಿಯ ಲೇಖಕರು, ಹಾಸ್ಯಗಾರರು, ಅಂಕಣಕಾರರು ಹಾಗೂ ಪತ್ರಕರ್ತರು, ವಿಮರ್ಶಕರು, ಪ್ರಕಾಶಕರು ಮತ್ತು ಅನುವಾದಕರಾಗಿ ಮುಖ್ಯವಾಗಿ ಕನ್ನಡ ಸಾಹಿತ್ಯ ಕ್ಷೇತ್ರ ಮತ್ತು ಪ್ರಕಾಶನ ಉದ್ಯಮದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರು ಸುಧಾ, ವಿಜಯ ಕರ್ನಾಟಕ ಮತ್ತು ಅಪರಂಜಿ ಸೇರಿದಂತೆ ಹಲವಾರು ಪ್ರಮುಖ ಕನ್ನಡ ದೈನಿಕ, ಸಾಪ್ತಾಹಿಕ ಮತ್ತು ಮಾಸಿಕ ಪತ್ರಿಕೆಗಳಿಗೆ ಪತ್ರಕರ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರು ಕನ್ನಡದಲ್ಲಿ ವಿಡಂಬನೆ, ಲಲಿತ ಪ್ರಬಂಧಗಳು, ಹಾಸ್ಯ ಅಂಕಣಗಳು ಮತ್ತು ಸಣ್ಣ ಕಥೆಗಳಲ್ಲದೆ ಅನೇಕ ಕಾದಂಬರಿಯೇತರ ಸಾಹಿತ್ಯದ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು 2020 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಅದೇ ವರ್ಷದ ಕನ್ನಡ ಸಾಹಿತ್ಯ ಪರಿಷತ್ತಿನ ದತ್ತಿ ಪ್ರಶಸ್ತಿಗೂ ಭಾಜನರಾಗಿದ್ದಾರೆ. ಇವೆಲ್ಲದರ ನಡುವೆ ನಮ್ಮ ಪ್ರೀತಿಯ ಸಂಗೀತ ನಿರ್ದೇಶಕರಾದ ಪಾರ್ವತಿ ಸುತರ ವಿನಯೋನ್ಮತಿ ಸಂಸ್ಮರಣ ಸಂಪುಟವನ್ನು ಎಲ್ಲ ಜವಾಬ್ದಾರಿ ಹೊತ್ತು ಅಚ್ಚುಕಟ್ಟಾಗಿ ಪ್ರಕಟಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇಂದು ಪಾರ್ವತಿ ಸುತ ಸಂಸ್ಮರಣೆ 2 ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲು ಒಪ್ಪಿ ಇಲ್ಲಿಗೆ ನಮ್ಮೆಲ್ಲರೊಂದಿಗೆ ಆಗಮಿಸಿದ್ದಾರೆ. ದಯಮಾಡಿ ಜೋರಾದ ಚಪ್ಪಾಳೆಯೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ. ಅಧ್ಯಕ್ಷರೇನೋ ಬಂದಾಯಿತು. ನಮ್ಮ ಇವತ್ತಿನ ಕೇಂದ್ರ ಬಿಂದುಗಳಾಗಿ ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕೆ ಇವತ್ತು ನಮ್ಮೊಂದಿಗೆ ಯಾವಾಗಲೂ ನಿಮ್ಮೊಡನೆ ಇರ್ತೀನಿ ಅಂತ ಹೇಳುವಂಥ ಸೃಷ್ಟಿ ಉಮೇಶ್ ಹಾಗೂ ಸೃಷ್ಟಿ ಬ್ರದರ್ಸ್ ಅಂತಾನೇ ಫೇಮಸ್ ಆಗಿರ್ತಕ್ಕಂಥ ಸೃಷ್ಟಿ ಉಮೇಶ್ ಹಾಗೂ ಸೃಷ್ಟಿ ಶ್ರೀನಿವಾಸ್ ಅವ್ರ ಬಗ್ಗೆ ನಾವು ಒಂದೆರಡು ಮಾತು ಹೇಳಲೇಬೇಕು. ದಯಮಾಡಿ ಇಬ್ಬರು ವೇದಿಕೆಗೆ ಬರಬೇಕು ಸರ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನೋ ಗಾದೆ ಮಾತಿನ ಹಾಗೆ ಒಂದು ಹಾಡು ಇಂಪಾಗಿ ಕೇಳಬೇಕು ಅಂದರೆ ಅದಕ್ಕೆ ತಕ್ಕನಾದ ವಾದ್ಯಗಳ ಮೇಳ ಇದ್ರೇ ಆ ಹಾಡಿಗೆ ಜೀವ ಅಲ್ವಾ? ಸತತ 26 ವರ್ಷಗಳಿಂದಲೂ 6,000ಕ್ಕೂ ಹೆಚ್ಚು ಲೈವ್ ಕಾರ್ಯಕ್ರಮಗಳಲ್ಲಿ ಸಾವಿರಾರು ಪ್ರೇಕ್ಷಕರ ಸಮ್ಮುಖದಲ್ಲಿ ತಮ್ಮದೇ ಆಧಿಪತ್ಯ ಸಾಧಿಸಿದವರ ಯಶೋಗಾಥೆ ಜೋಡಿ ಜೀವದಂತಿರುವ ಕುಚಿಕು ಗೆಳೆಯರು ನಮ್ಮ ಇಂದಿನ ಕಾರ್ಯಕ್ರಮದ ಆಕರ್ಷಣೆಯ ಕೇಂದ್ರ ಬಿಂದುಗಳು ಶ್ರೀಯುತ ಸೃಷ್ಟಿ ಉಮೇಶ್ ಹಾಗೂ ಶ್ರೀಯುತ ಸೃಷ್ಟಿ ಶ್ರೀನಿವಾಸರವರು. ಉಮೇಶ್ರವರ ನಿಜನಾಮಧೇಯ ಉಮಾಶಂಕರ್ ಎಂದು. ತಂದೆ ಅಪ್ಪಾಜಯ್ಯ, ತಾಯಿ ಲಕ್ಷಮ್ಮರ ಪ್ರೀತಿಯ ಮುದ್ದಿನ 4ನೆಯ ಕೊನೆಯ ಮಗನಾಗಿ ಹುಟ್ಟಿದವರು. ಸಂಗೀತ ಮನತನ ಅಲ್ದಿದ್ರೂ ಅದು ಹೇಗೋ ಸಂಗೀತದ ಕಡೆ ಆಸಕ್ತಿ ಬೆಳೆಸ್ಕೊಂಡ ಇವರಿಗೆ ಎಲ್ಲ ತರಹದ ಚಿತ್ರ ಸಂಗೀತವು ಹಾಡಬಲ್ಲವರಾಗಿದ್ದರಂತೆ. ಮನೆಯ ಬಳಿ ಇರುವ ಒಂದು ಆರ್ಕೆಸ್ಟ್ರಾ ತಂಡದಲ್ಲಿ ಗಾಯಕರಾಗಿ ಸೇರ್ಪಡೆ ಆಗ್ತಾರೆ.
ಇದೇ ಸಮಯದಲ್ಲಿ BA ವ್ಯಾಸಂಗ ಮಾಡ್ತಿದ್ದಂಥ ಕಾಲೇಜ್ ಗೆಳೆಯ, ಒಬ್ಬನೇ ಒಬ್ಬ ಪ್ರಾಣ ಸ್ನೇಹಿತ ಶ್ರೀನಿವಾಸರವರು ಅವರ ತಂದೆಯ ಬಳಿ ಹಾರ್ಮೋನಿಯಂ ಕಲಿತು ಕೀಬೋರ್ಡ್ನಲ್ಲಿ ಕೂಡ ಪರಿಣಿತರಾಗ್ತಾರೆ. ಹಾಗೆ ಗಾಯನದಿಂದ ಕೀಬೋರ್ಡ್ ವಾದಕರಾಗಿ ಆರ್ಕೆಸ್ಟ್ರಾ ತಂಡದಲ್ಲಿ ಬಡ್ತಿ ಪಡಿತಾರೆ. ನೀನೆಲ್ಲೋ ನಾನಲ್ಲೇ ಎಂಬಂತೆ ಶ್ರೀನಿವಾಸರವರು ಸಹ ಇವರೊಂದಿಗೆ ಕೈ ಜೋಡಿಸಿ ಲಯವಾದ್ಯಗಳನ್ನು ನುಡಿಸುವಲ್ಲಿ ಪರಿಣಿತರಾಗ್ತಾರೆ. ಕುವೆಂಪು ಶತಮಾನೋತ್ಸವದ ಒಂದು ನಾಟಕಕ್ಕೆ ಹಿನ್ನೆಲೆ ಸಂಗೀತ ನೀಡಬೇಕಾದ ಖ್ಯಾತ ಕಲಾವಿದರಾದ ಹುಲಿವಾನ್ ಗಂಗಾಧರಯ್ಯನವರು, ನೀವು ಇದ್ದ ಕಡೆ ಒಂದು ವಿಭಿನ್ನ ವಾತಾವರಣ ಸೃಷ್ಟಿಯಾಗತ್ತೆ, ಅಂದರೆ ಒಂದು ಪಾಸಿಟಿವ್ ವೈಬ್ಸ್ ಸೃಷ್ಟಿಯಾಗತ್ತೆ ಅಂತ ಹೇಳಿ ನೋಡಿ ಆತ್ಮೀಯರೇ, ಅಂದಿನಿಂದ ಇಂದಿನವರೆಗೂ ಇವರು ಸೃಷ್ಟಿ ಬ್ರದರ್ಸ್ ಅಂತಾನೇ ಫೇಮಸ್ ಆಗಿದ್ದಾರೆ. ಉಮೇಶ್ ಇದ್ದ ಕಡೆ ಶ್ರೀನಿವಾಸ್, ಶ್ರೀನಿವಾಸ್ ಇದ್ದ ಕಡೆ ಉಮೇಶ್ರವರು. ಹೀಗೆ ಈ ಸೃಷ್ಟಿ ಬ್ರದರ್ಸ್ ಸತತ 26 ವರ್ಷಗಳಿಂದಲೂ 6,000ಕ್ಕೂ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಕೇಂದ್ರ ಬಿಂದುಗಳಾಗಿ ಜನಪ್ರಿಯರಾಗಿದ್ದಾರೆ. ಇತ್ತ ಕಡೆ ಶ್ರೀನಿವಾಸರವರು ಸಂಗೀತ ಮನತನದಿಂದಲೇ ಬಂದವರು. ತಾಯಿ ಅಚ್ಚಮ್ಮ, ತಂದೆ ಖ್ಯಾತ ಹಾರ್ಮೋನಿಯಂ ವಾದಕರಾಗಿದ್ದ ರಾಮಚಂದ್ರ ರಾವ್ ಅವರವರ ಸುಪುತ್ರರಾಗಿ ಇವರಿಗೆ ತಂದೆಯೇ ಮೊದಲ ಗುರು. ಕೆಲಕಾಲ PV ಆನಂದ್ರವರ ಬಳಿ ಮೃದಂಗ ಕಲಿತರು. ಚಿತ್ರ ಸಂಗೀತದ ಕಡೆ ಒಲವು ಮೂಡಿ ಪ್ರಾಣ ಸ್ನೇಹಿತ ಉಮೇಶ್ರವರು ಇದ್ದ ತಂಡದಲ್ಲಿ ಲಯವಾದ್ಯಗಾರರಾಗಿ ಸೇರ್ಪಡೆಯಾಗ್ತಾರೆ. ಅತಿ ರಥ ಮಹಾರಥ ಕಲಾವಿದರೊಂದಿಗೆ ಸಂಪರ್ಕ ಬೆಳೆಸಿ ಡಾಕ್ಟರ್ ರಾಜ್ರವರ ಧನ್ಯ ಮಿಲನ ಕಾರ್ಯಕ್ರಮದಲ್ಲಿ ಅವರೊಂದಿಗೆ ನುಡಿಸಿದ್ದು ಜೀವಮಾನದ ಸುಂದರ ಕ್ಷಣಗಳು ಎನ್ನುವ ಇವರಿಬ್ಬರು ಡಾಕ್ಟರ್ ಜಾನಕಿಯಮ್ಮ, ಡಾಕ್ಟರ್ PB ಶ್ರೀನಿವಾಸ್, ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ, P ಸುಶೀಲಾ, LR ಈಶ್ವರಿ, ರಾಜೇಶ್ ಕೃಷ್ಣನ್, ಕಸ್ತೂರಿ ಶಂಕರ್, BR ಛಾಯಾ, TM ಸೌಂದರರಾಜನ್, BK ಸುಮಿತ್ರಾ, B ಜಯಶ್ರೀ, ಹಾಗೆ ಇತ್ತೀಚಿನ ಟ್ರೆಂಡ್ನಲ್ಲಿರುವ ಪ್ರಖ್ಯಾತ ಸುಗಮ ಸಂಗೀತ ಗಾಯಕಿಯರಿಗೆ ವಾದ್ಯ ಸಹಕಾರ ನೀಡ್ತಿರೋದು ಇವರಿಬ್ಬರ ಹೆಗ್ಗಳಿಕೆ. ಮೊನ್ನೆ ಕೂಡ ಅನಂತ್ನಾಗ್ ಅವರಿಗೆ ಪದ್ಮಶ್ರೀ ಬಂದಾಗ ಇವರಿಬ್ಬರೇ ನುಡಿಸಿದ್ರಿ. ಹಾಗೆ ಉಮೇಶ್ ಅವರ ಪತ್ನಿ ಶ್ರೀಮತಿ ಶೋಭಾ ಕೂಡ ಒಳ್ಳೆ ಗಾಯಕಿ ಎಂದು ಹೆಸರುಗಳಿಸಿದ್ದಾರೆ. ಮಗಳು ತೃಪ್ತಿ ಮತ್ತು ಮಗ ಮಯೂರ್ರೊಂದಿಗೆ ಸುಖಿ ಸಂಸಾರ ನಡೆಸುತ್ತಿರುವ ಉಮೇಶ್ ಒಂದು ಕಡೆ ಆದರೆ, ಇತ್ತ ಕಡೆ ಶ್ರೀನಿವಾಸರವರು ಹೆಂಡತಿ ಪೂರ್ಣಿಮಾ ಹಾಗೂ ಒಬ್ಬನೇ ಮುದ್ದಿನ ಮಗನೊಂದಿಗೆ ಸುಂದರ ಪುಟ್ಟ ಸಂಸಾರ. ಲೆಕ್ಕವಿಲ್ಲದಷ್ಟು ಸಂಘ ಸಂಸ್ಥೆಗಳು ಇವರಿವರನ್ನು ಅಭಿನಂದಿಸಿ ಗೌರವಿಸಿದ್ರು. ಯಾವುದೇ ಹಮ್ಮು ಬಿಮ್ಮುಗಳಿಲ್ಲದೆ ನನ್ನಂತಹ ಚಿಕ್ಕ ಕಲಾವಿದೆಯನ್ನು ಕೂಡ ಅದೇ ಗೌರವಾಧಾರಗಳಿಂದ ಕಾಣುವ ನನ್ನ ಕಣ್ಣಿಗೆ ಇವರಿಬ್ಬರು ಕುಚಿಕು ಗೆಳೆಯರಂತೆಯೇ ಕಾಣ್ತಾರೆ. ನಮ್ಮ ತಂದೆ ಪಾರ್ವತಿ ಸುತನಿಗೂ ಇವರಿಬ್ಬರನ್ನು ಕಂಡ್ರೆ ಅಷ್ಟೇ ಪ್ರೀತಿ. ಕನ್ನಡ ಭಾಷೆ ಕರುಣಾನಂದ ಕ್ಯಾಸೆಟ್ ಹಾಗೂ ಹಲವಾರು ಲೈವ್ ಕಾರ್ಯಕ್ರಮಗಳನ್ನ ನಮ್ಮೊಂದಿಗೆ ನಡೆಸಿಕೊಟ್ಟಿದ್ದಾರೆ. ಪಾರ್ವತಿ ಸುತ್ತರು ಪ್ರಖ್ಯಾತ ಗೀತೆಗಳು ರೆಕಾರ್ಡ್ ಆಗದೆ ಹಾಗೆ ಉಳಿದುಕೊಂಡಿದೆ ಎಂದಾಗ ಇವರ ಬಳಿ ಅಲವತ್ತುಕೊಂಡಾಗ ನಾವು ನಿಮ್ಮ ಜೊತೆ ಇರ್ತೀವಿ, ಚಿಂತಿಸಬೇಡಿ ಎಂದು ಹೇಳಿ ಇವತ್ತು PS ಮತ್ತೊಂದು ಆಲ್ಬಮ್ ಆಗಲು ಕಾರಣಕರ್ತರಾಗಿದ್ದಾರೆ. ಈ ಜೋಡಿ ಜೀವಕ್ಕೆ ನಾವು ಏನು ಮಾಡಿದರೂ ಸಾಲಲ್ಲ ರೀ. ಇಂದು ಪಾರ್ವತಿ ಸುತ್ತ ಸಂಗೀತ ಶ್ರೇಷ್ಠ ಪ್ರಶಸ್ತಿ ನೀಡಿ ಇವರಿರುವರನ್ನು ಗೌರವಿಸುತ್ತಿರೋದು ನಮ್ಮ ಜೀವನದ ಒಂದು ಸುಂದರ ಗಳಿಗೆ ಎಂದು ಭಾವಿಸ್ತೇನೆ. ಅವರಿಗೆ ಹೃದಯಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಇದೀಗ ಅಭಿನಂದಿಸೋಣ. ಇದೀಗ ನಮ್ಮ ವಿದ್ಯಾಧರ್ ಸರ್, ದಯಮಾಡಿ ವಿದ್ಯಾಧರ್ ಸರ್ ಬನ್ನಿ, ಬೇಗ ಬನ್ನಿ. ಸಾರಿ, ಅವರು ಪತ್ರಿಕೆಯಲ್ಲಿರೋರು, ಹಾಗಾಗಿ ಅವರಿಗೆ ಹಲವಾರು ಬೇರೆ ಬೇರೆ ನಿಯಮಿತ ಕೆಲಸಗಳು ಬಾಕಿ ಉಳಿದಿರೋದ್ರಿಂದ ನಾನು ಹೋಗಲೇಬೇಕಿದೆ ಮೇಡಮ್ ಅಂದರು. ಆದರೆ ಅಧ್ಯಕ್ಷರ ಒಂದು ಪರ್ಮಿಷನ್ ಮೇರೆಗೆ ಅವರನ್ನು ಬೀಳ್ಕೊಟ್ಟು ನಂತರ ನಾವು ಬನ್ನಿ ಸರ್, ದಯಮಾಡಿ ಬನ್ನಿ ವಿದ್ಯಾಧರ್ ಸರ್. ಸಾರಿ ಸರ್, ತುಂಬ ಇದಾಯಿತು. ಇಲ್ಲ, ಬನ್ನಿ ಸರ್, ದಯಮಾಡಿ ಬನ್ನಿ. ತಪ್ಪ ಪೂಜಾರ್, ಬೆಳಗಾಂನವರಾದ ಶ್ರೀಯುತ ವಿದ್ಯಾಧರ್ ಪೂಜಾರ್ ರವರು ನಿವೃತ್ತ ಪೊಲೀಸ್ ಸೈನಿಕರಾದ ಪರ್ವತಪ್ಪ ಪೂಜಾರ್ ಮತ್ತು ರುದ್ರವ್ವ ಪೂಜಾರ್ ದಂಪತಿಗಳ ಸುಪುತ್ರರಾಗಿ ಶಿಸ್ತು ಸಂಯಮವನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬಂದವರು. ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ MBA ಇನ್ ಫಿನಾನ್ಸ್, ಬ್ಯಾಂಕ್ ಮ್ಯಾನೇಜ್ಮೆಂಟ್ನಲ್ಲಿ PGDMA ಮಾಡಿ ಕ್ರಿಮಿನಾಲಜಿ ಆ್ಯಂಡ್ ಫಾರೆನ್ಸಿಕ್ ಸೈನ್ಸ್ನಲ್ಲಿ ಮಾಸ್ಟರ್ಸ್ ಪಡೆದಿರುವ ಶ್ರೀಯುತರು ವೃತ್ತಿಪರ ಜೀವನದಲ್ಲಿ ಅಪಾರ ಅನುಭವವನ್ನು ಹೊಂದಿದ್ದವರು.
ಇವರ ವೃತ್ತಿಪರ ಜೀವನದಲ್ಲಿ ಹಲವಾರು ಕನ್ಸ್ಟ್ರಕ್ಷನ್ ಕಂಪನಿಗಳಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ, ಬ್ರಾಂಚ್ ಮ್ಯಾನೇಜರ್ ಆಗಿ, ನಂತರ ICICI ಹೌಸಿಂಗ್ ಫಿನಾನ್ಸ್ ಸೀನಿಯರ್ ಕ್ರೆಡಿಟರ್ ಆಫೀಸರ್ ಆಗ್ತಾರೆ. ನಂತರ ಹುಬ್ಬಳ್ಳಿಯಲ್ಲಿರುವ ಟಾಟಾ ಟೆಲಿ ಸರ್ವಿಸಸ್ನಲ್ಲಿ ಕಸ್ಟಮರ್ ಕೇರ್ ಆಫೀಸರ್ ಆಗಿ ಇವರ ಅನುಭವ, ದಕ್ಷ ಸೇವೆಗೆ ಸಂದ ಗೌರವ ಕಿಂಗ್ ಆಫ್ ಕರ್ನಾಟಕ ಎಂಬ ಬಿರುದು. ತದನಂತರದಲ್ಲಿ HDFC ಬ್ಯಾಂಕ್ನಲ್ಲಿ ಸುದೀರ್ಘ 17 ವರ್ಷಗಳ ಸೇವೆ ಸಲ್ಲಿಸಿರುವ ಶ್ರೀಯುತರು ಎಲ್ಲ ಹಂತಗಳ ಹುದ್ದೆಗಳನ್ನು ದಾಟಿ ತಮ್ಮ ದಾಕ್ಷತೆಯನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇಂತಹ ಗಣ್ಯರು ಇವತ್ತು ತಮ್ಮ ಬಿಡುವಿಲ್ಲದ ಸಮಯದಲ್ಲೂ ಬಂದು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಿಜಕ್ಕೂ ಬರಲಿ ಒಮ್ಮೆ ಜೋರಾದ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳಲು ಬಯಸುತ್ತೇನೆ. ಕಾರ್ಯಕ್ರಮ ಮುಗಿಯೋಕ್ಕಿಂತ ಮೊದಲು ಹೋಗಬೇಕಾಗಿ ಬಂದಿದೆ. ಅರುಣಾ ಗೋಪಿನಾಥ್ ಮೇಡಮ್ ಅವ್ರಿಗೆ ಪರಿಚಯ ಆಗಿದ್ದೇ ಒಂದು ವಿಚಿತ್ರ ಅಂತ ಹೇಳ್ಬೋದು. ಕಾರಣ ಅವರ ಸಂಗೀತದ ಬಗ್ಗೆ ಇರುವ ಅಭಿರುಚಿ, ಅವರು ನಡೆಸಿಕೊಡುತ್ತಿರುವಂಥ ಕಾರ್ಯಕ್ರಮಗಳ ಬಗ್ಗೆ ನಮಗೇನೂ ಅರಿವಿದ್ದಿದ್ದಿಲ್ಲ. ಸೊ ವಿಜಯವಾಣಿಯಲ್ಲಿ ನಾವು ಸ್ಕೂಲ್ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಏನಂತಂದರೆ ಪ್ರೆಸ್ ವಿಸಿಟ್ ಅಂಥೇಳಿ ಒಂದು ಕಾನ್ಸೆಪ್ಟು. ಅದರಲ್ಲಿ ಪತ್ರಿಕೆ ಹೇಗೆ ಪ್ರಿಂಟ್ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ. ಅದು ಒಂದು ತಿಳುವಳಿಕೆ ಮೂಡಿಸ್ಕೊಡ್ಬೇಕಂಥೇಳಿ ನಮ್ಮ ಮ್ಯಾನೇಜ್ಮೆಂಟ್ನವರು ತೀರ್ಮಾನ ಮಾಡಿದರು. ಆ ಒಂದು ಕ್ರಿಯೆಯಲ್ಲಿದ್ದಾಗ ಒಂದು ಪೇಪರ್ದಲ್ಲಿ ಬಂದಾಗ ಮೇಡಮ್ ಕಾಂಟ್ಯಾಕ್ಟ್ ಮಾಡಿದರು. ಅದು ಬೇಸಿಗೆ ರಜೆನೇ ಇತ್ತು. ನಾವು ಹೀಗೆ ಒಂದು ಬಡ ಮಕ್ಕಳಿಗೆ ನಾವೊಂದು ಇದನ್ನು ನಡೆಸ್ತಾ ಇದ್ದೀನಿ, ಬಟ್ ಅವ್ರಿಗೂ ಸಹ ಇದನ್ನು ತೋರಿಸ್ಬೇಕಂಥೇಳಿ ನನ್ನದೊಂದು ಅನಿಸಿಕೆ ಇದೆ ಅಂಥೇಳಿ. ಸೊ ಇದರಲ್ಲಿ ಒಂದಿಷ್ಟು ವ್ಯವಹಾರಗಳು ಇರ್ತವೆ. ಆ ಒಂದು ಮಾತಾಡಿದಾಗ ಅವರು ಬಿಚ್ಚಿಟ್ರು, ಅವರು ಯಾವ ಥರ ಈ ಕಾರ್ಯಕ್ರಮ ನಡೆಸ್ತಾರೆ. ನಾವೆಲ್ಲ ಸಮರ್ ಕ್ಯಾಂಪ್ ಅಂದ ತಕ್ಷಣ ದೋಸ್ ಕ್ಯಾಂಪ್ಸ್ ಆರ್ ಮೇಡ್ ಫಾರ್ ಮೇಕಿಂಗ್ ಮನಿ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಬಟ್ ವಾಟ್ ಸಿ ವಾಸ್ ಡೂಯಿಂಗ್ ವಾಸ್ ಅದು ಎಂಟೈರ್ಲಿ ಅಪೋಸಿಟ್ ಇತ್ತು. ಸೊ ನಮ್ಮ ವಿಜಯವಾಣಿ ಪತ್ರಿಕೆ ವಿಶೇಷ ಅಂತಂದರೂ ಅದು ಒಂದು ಅದೇ ಥರ ಈ ಥರದ ಒಂದು ಎಲೆಮರೆ ಕಾಯಿಗಳನ್ನು ಹುಡುಕೋದೇ ನಮ್ಮ ವಿಜಯವಾಣಿ ಪತ್ರಿಕೆಯ ಮೇನ್ ಉದ್ದೇಶ. ಸೊ ಆ ಒಂದು ಇದರಲ್ಲಿ ನನಗೆ ಇವರೊಬ್ಬರು ಸಿಕ್ಕರು. ಸೊ ನಮ್ಮ ಕಡೆಯಿಂದ ಏನಾದರೂ ಒಂದು ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ವಿ. ಮೇಡಮ್ ಅವತ್ತಿಂದ ನಮಗೆ ಪರಿಚಯ ಇದ್ದರು. ಅದೇ ರೀತಿ ಮುಂದೆ ಬರ್ತಾ ನಡೀತಾ ಇತ್ತು. ನನ್ನ ಒಂದು ನಂಬಿಕೆ ಏನಂತಂದರೆ, ಈ ಗಾದೆ ಮಾತುಗಳೇನಿದಾವಲ್ಲ ಅದರಲ್ಲಿ ನಂದು ಅಪಾರವಾದ ನಂಬಿಕೆ. ಯಾಕಂದರೆ ನಮ್ಮ ತಂದೆಯವರು ನನ್ನ ಬೆಳೆಸಿದ್ದೇ ಗಾದೆ ಮಾತುಗಳಿಂದ. ಆ ಬಸವಣ್ಣನ ವಚನ ಇವತ್ತೆಲ್ಲ ಹಾಡುವಾಗ ಅದೆಲ್ಲ ನನ್ನ ಮೈಯೆಲ್ಲ ಜುಮ್ಮಂತು. ಇನ್ನೂ ಇದು ಜೀವಂತ ಇದೆಯಲ್ಲ ಅಂಥೇಳಿ ಭಾಳ ಖುಷಿನೂ ಆಯಿತು. ಅವರು ಹೇಳಿದ್ದು ಒಂದು ಕಾಯಕವೇ ಕೈಲಾಸ ಅಂತ ಹೇಳ್ತಿದ್ರು. ನಾನು 4ನೇ ಎತ್ತಿದ್ದೆ. ನನಗೆ ಅವಾಗ ಏನೂ ಅರ್ಥ ಆಗ್ತಿದ್ದಿಲ್ಲ. ಇವ್ರು ಏನು ಹೇಳ್ತಾರೆ ಕಾಯಕವೇ ಕೈಲಾಸ ಅಂತ. ಬರೀ ಅದನ್ನು ಅರ್ಧ ಕುಡಿಸೋದಾಗೆ ಮಾಡಿದ್ರು ನನಗೆ. ಬಟ್ ವೆನ್ ಐ ರೀಚ್ಡ್ ಸರ್ಟನ್ ಏಜ್ ಸ್ಟೇಜ್, ಕಾಯಕ ಅಂದ್ರೇನು, ಕೈಲಾಸ ಅಂದ್ರೇನು ಅನ್ನೋದು ಅರ್ಥ ಆಗಕ್ಕೆ ಸ್ಟಾರ್ಟ್ ಆದಾಗ ಆ ವಚನಗಳ ಬಗ್ಗೆ ಇನ್ನೂ ಗೌರವ ಹೆಚ್ಚಾಯಿತು ನಂದು. ಸೊ ಇಲ್ಲಿ ಏನು ಹೇಳಿ ಬಯಸ್ತೀನಿ ಅಂತೇಳಂದರೆ, ಇವತ್ತಿನ ಯುಗದಲ್ಲಿ ನಮ್ಮ ಮಕ್ಕಳಿಗೆ ಈ ವಚನಗಳ ಬಗ್ಗೆ ತಮಗೆ ಇಷ್ಟವಾದ ವಚನ, ತಮ್ಮ ಮನಸ್ಸಿಗೆ ಮುಟ್ಟಿದ್ದು ಅದನ್ನು ಮಕ್ಕಳಿಗೆ ಮತ್ತೆ ಮತ್ತೆ ಹಾಡ್ರಿ. ನೀವು ಅವ್ರಿಗೆ ಕೇಳಿಸುವಂಗೆ ನೀವು ಮಾತಾಡ್ತಾ ಇರ್ರಿ. ಅದ್ರ ಬಗ್ಗೆ ಅವ್ರಿಗೆ ಹಿಡಿದು ಕೂಡಿಸಿ ಅದನ್ನು ಹೇಳ್ಕೊಟ್ರೆ ಅದು ಕೇಳೋದಿಲ್ಲ ಮೋಸ್ಟ್ಲಿ. ಬಟ್ ಅವ್ರ ಕಿವಿಗೆ ಮುಟ್ಟುವ ಹಾಗೆ, ಮನಸ್ಸಿಗೆ ಮುಟ್ಟುವ ಹಾಗೆ ನಾವು ಮಾತಾಡ್ತಾ ಹೋದರೆ ಅವರ ಒಂದು ಕರಿಯರ್ಗೆ ನಾವು ಒಂದೇನೋ ಕೊಡುಗೆ ಕೊಡ್ಬೋದು. ಆ ಥರ ನಾನು ಇವತ್ತಿಗೂ ಸಹ ಯಾವುದೇ ವಚನಗಳು ಈ ಥರದ ಎಲ್ಲ ನುಡಿಮುತ್ತುಗಳು ಅದು ಬರ್ತಾ ಇದ್ದಾಗ ಸಡನ್ನಾಗಿ ನಾನು ಹುಡುಕಾಡ್ತಾ ಇರ್ತೇನೆ, ಇದು ಯಾರಿಗೆ ಕನೆಕ್ಟ್ ಆಗುತ್ತೆ ಏನಂತೇಳಿ. ಅದೇ ಥರ ಈಗ ಒಂದು ಅದೇ ಥರದ ಒಂದು ನುಡಿಮುತ್ತು ನೋಡ್ತಾ ಇದ್ದಾಗ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಯೇ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂಥೇಳಿ ಒಂದು ವಾರದಿಂದ ನಮ್ಮ ಪತ್ರಿಕೆ ಒಳಗೆ ಬಂದಿತ್ತು. ಅದರೆಲ್ಲ ಎಲಾಬ್ರೇಟ್ ಮಾಡಿ ಬರೆದಿದ್ದರು. ಇದನ್ನು ಓದಿದ ತಕ್ಷಣ ನನಗೆ ನೆನಪು ಬಂದಿದ್ದು ಮೇಡಮ್, ಇದು ನಿಜವಾದ ಮಾತು. ಸೊ ಆ ಒಂದು ವಿಜಯವಾಣಿ ಪತ್ರಿಕೆಗೆ ನಮಗೆ ಸಾವಿರಾರು ಇನ್ವಿಟೇಷನ್ಸ್ ಬರ್ತಾ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ. ಆದರೆ ಈ ಒಂದು ಪ್ರೋಗ್ರಾಮ್ಗೆ ಬಂದರೆ ನಮಗೊಂದು ಸಮಾಧಾನ ಅಂತ ತಿಳ್ಕೊಂಡು ಬಂದು ಅಟೆಂಡ್ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಇನ್ವಿಟೇಷನ್. ಥ್ಯಾಂಕ್ ಯು ಆಲ್. ವಿಶ್ ಯು ಆಲ್ ದಿ ಬೆಸ್ಟ್. ಆತ್ಮೀಯರೇ, ಇವರಿಗೆ ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿಯನ್ನು ಇದೀಗ ಪ್ರದಾನ ಮಾಡಲಾಗುತ್ತೆ. ಈ ಮಧ್ಯೆ ನಾನು ಸಾತ್ವಿಕ್ ಚಕ್ರವರ್ತಿ ಅವರ
ಒಂದು ಕಿರು ಪರಿಚಯವನ್ನು ಮಾಡಿಕೊಡ್ತೀನಿ. ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಿದ್ದಾರೆ ಖ್ಯಾತ ಸಂಗೀತ ನಿರ್ದೇಶಕರು ಶ್ರೀಯುತ ಸೃಷ್ಟಿ ಉಮೇಶ್ ಮತ್ತು ಖ್ಯಾತ ರಿದಮ್ ಪ್ಯಾಡ್ ಕಲಾವಿದರಾದಂತಹ ಶ್ರೀಯುತ ಸೃಷ್ಟಿ ಶ್ರೀನಿವಾಸ್ ರವರು. ದಯವಿಟ್ಟು ಜೋರಾದ ಚಪ್ಪಾಳೆ ಮೂಲಕ ಈ ಘಳಿಗೆಗೆ ನಾವೆಲ್ಲರೂ ಸಾಕ್ಷಿಯಾಗೋಣ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಪಾರ್ವತಿ ಸುತ ಸಂಗೀತ ಶ್ರೇಷ್ಠ ಪ್ರಶಸ್ತಿಯನ್ನು ಸ್ವೀಕರಿಸಿದ ಸೃಷ್ಟಿ ಬ್ರದರ್ಸ್ ರವರಿಗೆ ಅಭಿನಂದನೆಗಳು. ಇವತ್ತಿನ ಒಂದು ಸಂಗೀತ ಗೀತ ನಮನ ಕಾರ್ಯಕ್ರಮದಲ್ಲಾಗಲಿ ಎಲ್ಲದಕ್ಕೂ ನಾನು ಜೊತೆಲಿರ್ತೀನಿ ಅಂತ ಹೇಳಿದಂಥ ರವಿ ಕಿರಣ್ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ಶ್ರೀಯುತ ರವಿ ಕಿರಣ್ ರವರಿಗೆ ಈಗ ಗೌರವಯುತ ಸನ್ಮಾನ ನಡೀತಾ ಇದೆ. ಬಲ್ಲಿ ಜೋರಾದ ಚಪ್ಪಾಳೆ. ಇಡೀ ಗೀತ ನಮನ ಕಾರ್ಯಕ್ರಮದಲ್ಲಿ ಎಷ್ಟು ಸೊಗಸಾಗಿ ಲಯಬದ್ಧವಾಗಿ ತಬಲಾ ವಾದ್ಯವನ್ನು ನುಡಿಸಿದ್ರು. ಗಾಯಕರಾಗಿ, ಗೀತ ರಚನೆಕಾರರಾಗಿ, ಸಂಗೀತ ಸಂಯೋಜಕರಾಗಿ ಮತ್ತು ಹಾರ್ಮೋನಿಯಂ ವಾದಕರಾಗಿ ಇದೆಲ್ಲಕ್ಕೂ ಮೀರಿ ವಿಶಿಷ್ಟ ಮತ್ತು ನವೀನ ಶೈಲಿಯ ಸಂಗೀತ ಸಂಯೋಜನೆಗೆ ಹೆಸರುವಾಸಿಯಾಗಿದ್ದಾರೆ. ಇವರ ತಂದೆ ಶ್ರೀಯುತ BC ಪ್ರದೀಪ್ ಪ್ರಖ್ಯಾತ ಕೊಳಲು ವಾದಕರು. ಸಾತ್ವಿಕ್ ಅವರು ತಮ್ಮ ಎಂಜಿನಿಯರಿಂಗ್ ಪದವಿ ಪೂರ್ಣಗೊಳಿಸಿದ ನಂತರದಲ್ಲಿ ಇವರು ಸಂಗೀತ ಪಯಣಕ್ಕೆ ಕಾಲಿಡ್ತಾರೆ. ಇವರಿಗೆ ತಂದೆಯೇ ಮೊದಲ ಗುರು. ಆನಂತರ ಪ್ರತಿಭಾನ್ವಿತ ಸಂಗೀತ ಸಂಯೋಜಕರಾದ ಕರ್ನಾಟಕ ಕಲಾಶ್ರೀ ಪ್ರವೀಣ್ ಡಿ ರಾವ್ ರವರ ಅಂತರ್ಧ್ವನಿ ಎಂಬ ಆ ಕ್ಯಾಪೆಲಾ ಬ್ರ್ಯಾಂಡ್ಗೆ ಸೇರ್ಪಡೆಯಾಗ್ತಾರೆ. ಇವರ ಮಾರ್ಗದರ್ಶನದಲ್ಲಿ ಸಂಗೀತದ ಎಲ್ಲ ಮಜಲುಗಳನ್ನು ಕಲಿತು ಇವರದೇ ಆದ ಒಂದು ವಿಶಿಷ್ಟ ಕಲಾತ್ಮಕ ಧ್ವನಿಯಲ್ಲಿ ಇದನ್ನು ರೂಪಿಸಿಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ಸಂಗೀತದ ಆಳ ಮತ್ತಷ್ಟು ಮಜಲುಗಳನ್ನು ತಿಳಿದುಕೊಳ್ಳಲು ಇವರು ಭಾರತದ ಹಲವು ಪ್ರಸಿದ್ಧ ಶಾಸ್ತ್ರೀಯ ಸಂಗೀತಗಾರರಾದ ಉಸ್ತಾದ್ ಫಯಾಜ್ ಖಾನ್ರಿಂದ ಹಿಂದೂಸ್ತಾನಿ ಗಾಯನ ಹಾಗೂ ಪಂಡಿತ್ ಗುರುಮೂರ್ತಿ ವೈದ್ಯರಿಂದ ಲಯವಾದ್ಯಗಳನ್ನು ಹಾಗೆ ಡಾಕ್ಟರ್ ರವೀಂದ್ರ ಕಟೋಟಿ ಅವರಲ್ಲಿ ಹಾರ್ಮೋನಿಯಂ ಸಹ ಕಲಿತಾರೆ. ಹೀಗೆ ಬಹುಮುಖ ಕಲಾವಿದರಾಗಿ ಸಂಗೀತ ಪ್ರಪಂಚದಲ್ಲಿ ತಮ್ಮ ಅಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಫಾಲ್ಕನ್ ಮೀಡಿಯಾ ನಡೆಸಿದ ವಿಶ್ವಾದ್ಯಂತ ಇಡೀ ಚಲನಚಿತ್ರ ಸಂಗೀತ ಸ್ಪರ್ಧೆಯಲ್ಲಿ ಹಲವಾರು ದಿಗ್ಗಜರಾದ ಚಲನಚಿತ್ರ ನಿರ್ಮಾಪಕರು ಹಾಗೂ ಸಂಗೀತ ಸಂಯೋಜಕರ ನಡುವೆ ಸ್ಪರ್ಧಿಸಿ ಸಾತ್ವಿಕ್ ರವರು 14ನೇ ಸ್ಥಾನವನ್ನು ಪಡಿತಾರೆ. The true beauty of music is that it connects people. It carries a message and these musicians are the messengers. ಇಂತಹ ಸಂಗೀತ ಪಂಡಿತರು ಇಂದು ನಮ್ಮ ಕಾರ್ಯಕ್ರಮಕ್ಕೆ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇರುವುದು ನಮ್ಮ ಸೌಭಾಗ್ಯವೇ ಸರಿ. ಮತ್ತೊಮ್ಮೆ ಸಾತ್ವಿಕ್ ಚಕ್ರವರ್ತಿಯವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲೇಬೇಕು. ಸರ್, ತುಂಬು ಹೃದಯದ ಧನ್ಯವಾದಗಳು.
ಇದೀಗ ಪಾರ್ವತಿ ಸುತರವರ ಆಪ್ತ ಗೆಳೆಯರಾದಂತಹ ಕೃಷ್ಣಮೂರ್ತಿ ಸರ್ಗೆ ಗೌರವ ಸನ್ಮಾನ ನಡೀತಾ ಇದೆ. ದಯವಿಟ್ಟು ಎನರ್ಜಿ ಕಮ್ಮಿ ಆಗಬಾರ್ದು, ಜೋರಾದ ಚಪ್ಪಾಳೆ ಬರಬೇಕು. ಇವರು ಪಾರ್ವತಿ ಸುತರಿಗೆ ಬಹಳ ಆಪ್ತ ಗೆಳೆಯರು. ಸರ್, ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಇನ್ನೋರ್ವ ಗೆಳೆಯರಾದ BL ಸ್ವಾಮಿ ಸರ್ ಅವರಿಗೆ JB ಸ್ವಾಮಿ ಸರ್ ಅವರಿಗೆ ಗೌರವ ಸನ್ಮಾನ. ದಯವಿಟ್ಟು ಜೋರಾದ ಚಪ್ಪಾಳೆಗಳ ಮೂಲಕ ಸರ್, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಸರ್. ಮತ್ತೋರ್ವ ಗೆಳೆಯರಾದಂತಹ ಸುಬ್ರಹ್ಮಣ್ಯ ಶಾಸ್ತ್ರಿ ಸರ್ ಅವರಿಗೆ ಗೌರವ ಸನ್ಮಾನ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎನರ್ಜಿ ಕಮ್ಮಿ ಆಗ್ತಾ ಇದೆ. ಕಮಾನ್ ಆಡಿಯನ್ಸ್. ಆತ್ಮೇರೆ, ನಾನು ಎಲ್ರಿಗೂ ಫೋನ್ ಮಾಡಿ ಅಪ್ಪನ ಒಂದು ಸಂಸ್ಮರಣೆ ಕಾರ್ಯಕ್ರಮ ನೀವು ಭಾಗಿಯಾಗಬೇಕು, ಬನ್ನಿ, ನಿಮ್ಮ ಆಶೀರ್ವಾದ ನಮಗೆ ಬೇಕು ಅಂತ ಕೇಳ್ಕೊಂಡಾಗ ನಿಜಕ್ಕೂ ಎಲ್ಲರೂ ಅತ್ಯುತ್ಸಾಹದಿಂದಲೇ ನಮಗೆ ಪ್ರೋತ್ಸಾಹ ಮಾಡಿದರು. ಅದರಲ್ಲೂ ಶ್ರೀತ ಆನಂದ್ ಮಾದ್ಲಿಗೆರೆ ಸರ್ ಅವ್ರು ಬಂದಿದ್ದಾರೆ. ಅವರು ಇಲ್ಲ ತಾಯಿ, ನಮ್ಮ ಕರ್ತವ್ಯ ನಾನು ಬರ್ತೀನಿ, ಖಂಡಿತ ಬರ್ತೀನಿ ಕಾರ್ಯಕ್ರಮಕ್ಕೆ, ನಿಮ್ಮ ಇನ್ವಿಟೇಷನ್ ನೋಡಿದೆ ನಾನು ಬರ್ತೀನಿ ಅಂತ ಹೇಳಿ ನಿಜಕ್ಕೂ ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ. ಹಾಗೆ ಶಿವಶಂಕರ್ ಸರ್ ಅವರು ಅವತ್ತೆಲ್ಲೂ ಕಾರ್ಯಕ್ರಮದಲ್ಲಿ ಸಿಕ್ಕಿದಾಗ ಹೇಳಿದ್ದೆ ಈ ಥರ ನಡೆಯುತ್ತೆ ಸರ್ ಅಂತ ನೆನ್ಪಿಟ್ಕೊಂಡು ಬಂದಿದ್ದಾರೆ. ಅವ್ರಿಗೆಲ್ರಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಬೇಕು. ದಯಮಾಡಿ ವೇದಿಕೆಗೆ ಬನ್ನಿ ಸರ್, ನೀವು ಹಾಗೆ ಬನ್ನಿ ಸರ್, ದಯಮಾಡಿ ಬನ್ನಿ, ಪ್ಲೀಸ್ ಬನ್ನಿ ಸರ್, ದಯಮಾಡಿ ಒಂದು ಪುಟ್ಟ ಗೌರವ ಸರ್ ನಮ್ಮ ಕಡೆಯಿಂದ ಅಪ್ಪನ ನೆನಪು ಅಷ್ಟೇ. ಬನ್ನಿ, ಪ್ಲೀಸ್ ಬನ್ನಿ. ಇದೀಗ ಶ್ರೀಯುತ ಶಿವಶಂಕರ್ ಸರ್ ಹಾಗೂ ಶ್ರೀಯುತ ಆನಂದ್ ಸರ್ ಅವರಿಗೆ ಒಂದು ಪುಟ್ಟ ಗೌರವ ಸಮರ್ಪಣೆ. ಸರ್, ಇಷ್ಟೊತ್ತು ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಇಬ್ಬರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಈಗ ಶ್ರೀಯುತ ಶಿವಶಂಕರ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಭಾಗಿಯಾಗಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ಆಡಿಯನ್ಸ್, ಪಾರ್ವತಿ ಸುತರ ITI ಆಪ್ತರಾದಂತಹ ಶಂಕರ್ ಗೋಕರ್ಣ ಸರ್ ಅವರಿಗೆ ಈಗ ಗೌರವ ಸಮರ್ಪಣೆ. ಸರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ನಮ್ಮ ಕಾರ್ಯಕ್ರಮವನ್ನು ತುಂಬ ಸೊಗಸಾಗಿ ಅನುಭವಿಸಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್.
ಆದ್ಮೇಲೆ ಇವರಂತೂ ಯಾರು ನನ್ನ ಬೈಕೊಂಡ್ರು ಯಾರೇನು ಮಾಡಿದ್ರು ಗೊತ್ತು, ಇವ್ರು ಬೈದರೂ ನನಗೆ ಅದು ಆಶೀರ್ವಾದ ಅಂದ್ಕೊಂಡ್ಬಿಡ್ತೀನಿ. ಯಾಕಂದರೆ ಅವ್ರನ್ನ ತುಂಬ ಕಾಟ ಕೊಡ್ತೀನಿ ನಾನು, ಮೊದಲಿಂದಲೂ ಹಾಗೆ ತುಂಬ ಕಾಟ ಕೊಡ್ತೀನಿ, ತುಂಬ ಬೈಕೊಳ್ತಾರೆ ಗೊತ್ತಿದೆ. ಇವತ್ತು ಚೆನ್ನಾಗಿ ಬೈಕೊಳ್ಳಿ ಸರ್, ನಮಗೆ ಅದೇ ರೀತಿಲಿ ಆಶೀರ್ವಾದನ ಮಾಡಿಬಿಡಿ, ದಯಮಾಡಿ ಕೂತ್ಕೊಳ್ಳಿ ಸರ್. ನಾನು ಯಾವತ್ತೂ ಒಳಗಡೆ ಬೈಕೊಂಡಿದ್ದು ಇಲ್ವೇ ಇಲ್ವಲ್ಲ, ಎದುರಿಗೆ ಬೈದಿರೋದು ತಾನೆ. ಅರುಣ ಭಾಳ ಬುದ್ಧಿವಂತೆ, ಮುಂಚೆಯಿಂದನೂ ನಾನು ನೋಡ್ತಾ ಇದ್ದೀನಲ್ಲ. ನಾನು ಎಲ್ಲಿ ಹೋದರೂ ಕೂಡ ಒಂದೂವರೆ ಗಂಟೆ ಹೊತ್ತು ಮೈಕ್ ಬಿಡಲ್ಲ ಅಂತ ಅಧ್ಯಕ್ಷನ ಮಾಡಿ ಕೊಡಿಸ್ಬಿಟ್ಟಿದ್ದಾನೆ. ನೀ ಎಷ್ಟು ಬೇಕಾದ್ರೆ ಮಾತಾಡ್ಕೊಳ್ಳಿ, ಜನ ಇದ್ರೆ ತಾನೆ. ಅಧ್ಯಕ್ಷರು ಅದು ಇರೋವಂಥದ್ದು ಸ್ನಾನಕ್ಕೆ ಮುಂದೆ ಇರಬೇಕು, ಸ್ನಾನಕ್ಕೆ ಹಿಂದೆ ಇರಬೇಕು, ಊಟಕ್ಕೆ ಮುಂದೆ ಇರಬೇಕು, ಭಾಷಣಕ್ಕೂ ಮುಂದೆ ಇರಬೇಕು. ಅಧ್ಯಕ್ಷ ಭಾಷಣ ಒಪ್ಕೋಬಾರ್ದು ಎಲ್ಲೂ. ಅಧ್ಯಕ್ಷ ಭಾಷಣ ಒಪ್ಕೊಳ್ತು ಅಂತಂದರೆ ಯಾರು ಏನು ಹೇಳ್ತಾರೋ ಅದಕ್ಕೆಲ್ಲ ನಾವು ಹ್ಞೂ 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 ಅಂತ ತಲೆ ಹಾಕ್ಕೊಂಡೇ ಇರಬೇಕಾದಂತಹದ್ದಾಗತ್ತೆ. ನೋಡಿ, ಲಹರಿ ಬಂದರು, ಅವ್ರ ಪಾಡಿಗೆ ಹೋದರು. ಬಬಂ ಬಬಂ ಬಂ ಬಂ ಲಹರಿ 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 ನದಿಯಾ ಗೆಹರಿ ಜೀವನ ನದಿಯಾ ಬೆಹತಿ ಜಾಯೆ ಶಾಮ್ ಸವೇರೆ ದೋಪಹರಿ ಬಬಂ ಬಬಂ ಬಂ ಬಂ ಲಹರಿ ಅಂದ್ಕೊಂಡು ಅವ್ರ ಪಾಡಿಗೆ ಹೋದರು. ಯಾರ್ಯಾರು ಬರ್ತಾರೋ ಅವರೆಲ್ಲ ಪರೇಕ್ ಬಂದರು, ಇನ್ಯಾವುದೋ ಒಂದು ರೇಖೆ ಹಿಡ್ಕೊಂಡ್ರು, ಅವ್ರ ಪಾಡಿಗೆ ಅವ್ರಿಗೆ ಹೋದರು. ಈ ಅಧ್ಯಕ್ಷರು ಅಂತಿರ್ತಾರಲ್ಲ, ಯಾರನ್ನಾದ್ರೂ ಅಧ್ಯಕ್ಷನ ಮಾಡಬೇಕು ಅಂದರೆ ಅವ್ರಿಗೆ ನಮ್ಮ ಮೇಲೆ ವಿಶೇಷವಾದಂತಹ ಕೋಪ ಇರಬೇಕು. ಅರುಣ ಹೆಸರಿನಲ್ಲೇ ಋಣ ಅಂದ್ರೇನು, ಒಂದಷ್ಟು ಬಾಕಿ ಉಳಿಸ್ಕೊಂಡ್ರು ಅಂತಹದ್ದು. ಅರುಣ ಅಂದ್ರೇನು, ಬಾಕಿ ಯಾವುದು ಉಳಿಸ್ಕೊಳ್ಳಲ್ಲ ಅಂತ. ಅದಕ್ಕೆ ನಾನು ಇವತ್ತು ಅಧ್ಯಕ್ಷನ ಮಾಡಿದ್ದು. ನನಗೆ ಪಾರ್ವತಿ ಸುತರ್ದು ಜ್ಞಾಪಕ ಬಂದಾಗೆಲ್ಲ ಅವರು ಹಿಂದಿ ಹಾಡುಗಳು ಬಹಳ ಇಷ್ಟಪಡ್ತಾಯಿದ್ರು ಮುಂಚೆಯಿಂದ. ನಾನು ಇವರು ಹಿಂದಿ ಹಾಡುಗಳು ಹೌದು, ಮೊಹಮ್ಮದ್ ರಫೀದು ಇಷ್ಟಪಡ್ತಾಯಿದ್ರು, ಮತ್ತು ಸೈಗಾಲ್ನಿಂದ ಹಿಡಿದು ಕಿಶೋರ್ ಕುಮಾರ್ ಅವ್ರಿಗೂ ಎಲ್ರದ್ದು ಇಷ್ಟಪಡ್ತಾಯಿದ್ರು ಅವರು. ಅವರ ಜೊತೆ ಇದ್ದಂತಹದ್ದು, ಅವರ ಜೊತೆ ಕಳೆದಂತಹ ಸಮಯ ಎಲ್ಲ ನೋಡಿದಾಗ ನನಗೆ ಒಂದು 2 ಲೈನ್ ಜ್ಞಾಪಕ ಬರುವಂಥದ್ದು ಅಂದರೆ, झूमती चली हवा याद आ गया कोई बुझती बुझती आग को फिर जला गया कोई झूमती चली हवा. ಅರುಣ ಮಾಡ್ತಾ ಇರೋದು ಅದೇ ಕೆಲಸ. ಝೂಮ್ತಿ ಚಲಿ ಹವಾ ಯಾದ ಆಗಯ ಕೊಯ್. ಈ ಸ್ವಲ್ಪ ಆಚೆ ಕಡೆ ಎಲ್ಲ ತಂಗಾಳಿ ಬೀಸ್ತಾ ಇರುವಂತಹ ಸಮಯದಲ್ಲಿ ಈ ಥರ ಕಾರ್ಯಕ್ರಮ ಇಟ್ಕೋತಾರೆ. ಯಾದ ಆಗಯ ಕೊಯ್, ಬುಜ್ಜತಿ ಬುಜ್ಜತಿ ಆಗಕೋ ಫಿರ್ ಜಲಾಗಯ ಕೊಯ್. ಆ ರೀತಿಯಾದಂತಹ ಕೆಲಸಗಳನ್ನು ಅರುಣ ಮುಂಚೆಯಿಂದ ಮಾಡ್ಕೊಂಬರ್ತಾ ಇದ್ದಾರೆ. ಅರುಣನ್ ನನಗೆ ಒಂದಿಷ್ಟು ಆಗದೆ ಇರೋದು ಅಂತಂದರೆ, ಅವ್ರ ತಂದೆಯ ಬಗ್ಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು, ಎಲ್ಲವೂ ಇರಬೇಕು. ಆದರೆ ತಂದೆಯ ಬಗ್ಗೆ ಮಾಡುವಂತಹ ಕಾರ್ಯಕ್ರಮದಲ್ಲಿ ಅಳು ಇರಬಾರ್ದು. वादे भुला दे कसम तोड़ दे वो हालत पे अपनी हमें छोड़ दे वो ऐसी जहां में क्यों हम दिल लगाए कोई उनसे कह दे हमें भूल जाए आंसू भरी है. ಅದು ನಿಜ, ಆಸು ಬರಿ ಹೈ. ಆದರೆ ಜೀವನನ ನಾವು ಯಾವ ರೀತಿ ಇಟ್ಕೋಬೇಕು ಅಂದರೆ ಇನ್ನೊಂದು ಹಾಡು ಮೂಲಕನೇ ನಾನು ನಿಮ್ಗೆ ಹೇಳ್ತೀನಿ. झूम झूम के नाचो नाचो आज गावो खुशी के गीत हो गावो खुशी के गीत हो. आज किसी की हार हुई है आज किसी की जीत होगा वो ಖುಷಿ ಕೆ ಗೀತ್. ಹಿರಣ್ಣಯ್ಯನವ್ರು ಹೇಳ್ತಾ ಇದ್ದಿದ್ದನ್ನು ನಾನು ನಿಮ್ಗೆ ಹೇಳ್ತೀನಿ. ಒಂದು ವ್ಯಕ್ತಿ ಯಾವಾಗ ಸಾಯ್ತಾನೆ ಅಂತ ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳ್ತಾ ಇದ್ರು. ಬಾಬು ಹಿರಣ್ಣಯ್ಯನ ಕರೆದ್ರು. ಬಾಬು, ಒಂದು ವ್ಯಕ್ತಿ ಸಾಯೋದು ಯಾವಾಗಲೋ ಅಂತ ಕೇಳಿದ್ರು. ಬಾಬು ಹಿರಣ್ಣಯ್ಯ ಹೇಳ್ತಿ, ಇದೇನ ಈ ಥರ ಹೇಳ್ತೀಯ ನೀನು, ಯಾವಾಗ ಡಾಕ್ಟ್ರು ಸರ್ಟಿಫಿಕೇಟ್ ಬರ್ಕೊಡ್ತಾನೋ ಆವಾಗಲೇ ಒಂದು ಸಾಯ್ತಾ. ಅವ್ನು ಜೀವ ಇದ್ದರೂ ಕೂಡ ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಡಾಕ್ಟ್ರು ಅಲ್ಲಿಗೆ ಸತ್ತ ಅಂತಲೇ ಲೆಕ್ಕ. ತೊಗೊಂಡೋಗಿ ಸುಟ್ಬಿಟ್ಟು ಬರ್ತಾರೆ. ಆಮೇಲೆ ಅಲ್ಲಿಗೆ ಅವ್ನು ಸತ್ತ ಅಂತ ಲೆಕ್ಕ.
ಹಾಗಲ್ಲ ಕಣೋ ಅಂದರು ಅವರು. ಅರುಣ ಕೇಳಿಸ್ಕೋಬೇಕಾದ್ದು. ಹಾಗಲ್ಲ ಕಣೋ, ಯಾವ ವ್ಯಕ್ತಿಯ ನೆನಪು ಪ್ರಪಂಚದಲ್ಲಿ ಇರುತ್ತೋ ಆವತ್ತಿನವರೆಗೂ ಆ ವ್ಯಕ್ತಿ ಸತ್ತಿಲ್ಲ. ನಾನು ನಿನ್ನ ಮೂಲಕ ಇದ್ದೀನಿ, ಮಾಸ್ಟರ್ ಹಿರಣ್ಣಯ್ಯನವ್ರು ಹೇಳಿದ್ದು ಅವ್ರ ಮಗನಿಗೆ, ನೀನಿರೋ ಅಷ್ಟು ದಿವಸನೂ ಇರ್ತೀನಿ, ನಿನ್ನ ಮಕ್ಕಳು ನನ್ನನ್ನು ಜ್ಞಾಪಿಸ್ಕೊಳ್ಳೋ ಅಷ್ಟು ದಿವಸನೂ ಇರ್ತೀನಿ, ಅವ್ರ ಮಕ್ಕಳು ನನ್ನ ಬಗ್ಗೆ ಅವ್ರಿಗೇನಾದರೂ ಹೇಳಿದರೆ ಅವ್ರಿಗೆ ಜ್ಞಾಪಿಸ್ಕೊಳ್ಳೋವರೆಗೂ ಇರ್ತೀನಿ. ಅದೇ ರೀತಿಯಲ್ಲಿ ಯಾರು ತಲೆಮಾರುಗಳಿಗೆ ಆಗುವಂತಹ ಆಸ್ತಿ ಅಂತಂದರೆ ದುಡ್ಡಲ್ಲ, ಕಲೆ, ಅದನ್ನು ಬಿಟ್ಟು ಹೋಗಿರ್ತಾರೋ ಅವ್ರಿಗೆ ಯಾವತ್ತೂ ಸಾವಿಲ್ಲ. ಕಲಾವಿದರಿಗೆ, ಸಾಹಿತಿಗಳಿಗೆ ಯಾವತ್ತೂ ಸಾವಿಲ್ಲ ಅಂತಾರೆ. ಸಾವಿಲ್ಲದೆ ಇರೋರ ಬಗ್ಗೆ ಇಲ್ಲ ಅಂತ ಅಂದ್ಕೊಂಡು ಯಾಕ್ರಿ ಯೋಚನೆ ಮಾಡ್ತೀರಿ ನೀವು? ಅವ್ರು ಯಾವತ್ತೂ ಸಾವಿಲ್ಲದೆ ಇರೋವಂತಹ ವ್ಯಕ್ತಿ ಪಾರ್ವತಿ ಸುತ. ಗಣೇಶನಿಗೆ ಸಾವಿಲ್ಲ, ಷಣ್ಮುಖನಿಗೆ ಸಾವಿಲ್ಲ, ಪಾರ್ವತಿ ಸುತನಿಗೆ ಸಾವಿಲ್ಲ. ಸಾವಿಲ್ಲದೆ ಇರೋಂಥವ್ರ ಬಗ್ಗೆ ದುಃಖ ಪಡುವಂಥದ್ದು ಯಾವ ರೀತಿ ಸರಿ ಆಯ್ತು? ಬಹಳ ಮಾತಾಡುವಂತಹದ್ದಿರುತ್ತೆ. ಅವ್ರು ಒಂದೊಂದು ಹಾಡು, ನನ್ನ ಅವರ ಬಾಂಧವ್ಯ ಅದು ಸಾಕಷ್ಟು ಭಾಷಣಕ್ಕೆ ಅಥವಾ ಮಾತುಗಳಿಗೆ ಆಸ್ಪದ ಕೊಡುವಂತಹದ್ದೇ. ಆದರೆ ಶತಾಬ್ದಾನಿ ಗಣೇಶ್ ಒಂದು ಕಡೆ ಹೇಳ್ತಾ ಇರ್ತಾರೆ, ಮಧ್ಯಾಹ್ನದ ಮೇಲೆ ಮರ್ಯಾದಸ್ಥರಿಲ್ವಂತೆ. 1:30 ಗಂಟೆ ಮೇಲೆ ಭಾಷಣ ಮಾಡ್ತಾಯಿದ್ರೆ ಇವನು ಯಾವನೇ ನಮ್ಮ ಊಟಕ್ಕೆ ಬಿಡೋದು ಯಾವಾಗ ಅಂತಾರೆ. ರಾತ್ರಿ ಮೇಲೆ ಸಭ್ಯರಿಲ್ವಂತೆ. ಕತ್ತಲಾದ ಮೇಲೆ ಸಭ್ಯರಿಲ್ಲ, ಮಧ್ಯಾಹ್ನದ ಮೇಲೆ ಮರ್ಯಾದಸ್ಥರಿಲ್ಲ ಅಂತ ಹೇಳೋದು. ಕತ್ತಲಾಗ್ತಾ ಬಂತು, ರಾತ್ರಿ 10 ಗಂಟೆ ಆಗ್ತಾ ಬಂದರು, ಇನ್ನೂ ಇವನು ಮೈಕ್ ಇಟ್ಕೊಂಡಿದ್ದಾನೆ, ನಾವು ಆಚೆ ಕಡೆ ಹೋಗೋದು ಯಾವಾಗ, ತಿನ್ನೋದು ಯಾವಾಗ? ಕೆಲವರಂತೂ ಹೋಟ್ಲಲ್ಲಿ ಏನಾದರೂ ತಿನ್ಕೊಂಡು ಹೋಗಬೇಕು ಅಂತಿರ್ತಾರೆ, ಭಾನುವಾರ ಮೊದಲೇ ರಶ್ ಇರುತ್ತೆ, ಅದನ್ನು ಮುಗಿಸ್ಕೊಂಡು ಹೋಗೋದು ಯಾವಾಗ ಅನ್ನುವಂಥದ್ದು. ಈ ಥರ ಸಮಯದಲ್ಲಿ ನಾನು ಮೈಕ್ ಇಟ್ಕೊಂಡ್ರೆ ನಿಮ್ಮೆಲ್ಲರ ಶಾಪಕ್ಕೆ ಗುರಿ ಆಗ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಿದ್ದೀನಿ. ನಮಸ್ಕಾರ. ಸರ್ ಹೇಳ್ದಂಗೆ ಅಳಬಾರ್ದು ಅಂತ ಎಷ್ಟೋ ಅನ್ಕೋತೀನಿ ನಾನು. ಸರ್ ಕುತ್ಕೊಳ್ಳಿ. ಇಲ್ಲ, ಆಗಲೇ ಲಹರಿ ವೇಲು ಸರ್ ಅವರು ಒಂದು ಆಡಿಯೋ ರಿಲೀಸ್ ಮಾಡಿ ವಿಷ್ಣುರಾಮನ್ ಅವರ ಹಾಡಲಿಲ್ಲ ನಾನು ಹಾಡಿಸಿದ್ದೀರಿ ನೀವು ಅಂತ. ಅದು ಕೇಳೋವಾಗೆಲ್ಲ ನಮ್ಮ ಮನೇಲೂ ಹೀಗೆ ಹಾಸಿಗೆ ಮೇಲೆ ಮಲಗಿದ್ದು ಅದು ಕೇಳ್ತಿದ್ರು, ಹೀಗೆ ಅಳ್ತಿರ್ತೀನಿ. ಆ ಹಾಡು ಕೇಳಿದಾಗೆಲ್ಲ ನನಗೆ ಅಳು ಬರುತ್ತೆ. ಯಾರು ಋಣ, ಅದು ಆ ಬತ್ತಿ ಹೊಸದ ತೈಲ ಋಣ, ಬತ್ತಿ ಹೊಸದವನ ಕೈ ಋಣ, ಎಲ್ಲ ಋಣ ಹೇಳಿದರು. ಈ ಅರುಣನ್ನು ಬಿಟ್ಟು ಹೋದರು. ಅದು ತುಂಬ ನನಗೆ ತಡ್ಕೊಳಕ್ಕಾಗಲ್ಲ. ಅವರ ರಾಗವನ್ನು ಕೊಟ್ಟಿದ್ದಾರೆ, ಅವರ ಹಾಡುಗಳನ್ನು ಕೊಟ್ಟಿದ್ದಾರೆ, ಅವರ ಆಲೋಚನೆಯನ್ನು ಕೊಟ್ಟಿದ್ದಾರೆ, ಈ ದೇಹವನ್ನು ಕೊಟ್ಟಿದ್ದಾರೆ, ಈ ಪ್ರಾಣವನ್ನು ಕೊಟ್ಟಿದ್ದಾರೆ. ಎಲ್ಲಿ ಬಿಟ್ಟು ಹೋಗಿದ್ದಾರೆ? ಬಿಟ್ಟು ಹೋಗಿರೋದು ಅಲ್ವೇ ಅಲ್ಲ, ಬಿಟ್ಟು ಹೋಗದೇ ಇರೋಂಥ ಅವ್ರನ್ನ ಬಿಟ್ಟು ಹೋಗಿದ್ದಾರೆ ಅಂತ ನೀವೇ ದೂರ ತಳ್ತಾ ಇದ್ದೀರಿ. ನಿಮ್ಮ ನಗೆಯಿಂದ ಅವ್ರು ವಾಪಸ್ ಬರ್ತಾರೆ, ನಿಮ್ಮ ಅಳುವಿಂದ ದೂರ ಹೋಗ್ತಾರೆ. ಆಯಿತು ಸರ್, ಖಂಡಿತ ಮಾಡಲ್ಲ. ಬನ್ನಿ ಸಾತ್ವಿಕ್ ಸರ್, ಪ್ಲೀಸ್ ಡು ದಿ ಆನರ್ಸ್. ಅಧ್ಯಕ್ಷತೆಯನ್ನು ವಹಿಸಿ ಇಷ್ಟೊತ್ತು ನಮ್ಮೊಂದಿಗೆ ಖ್ಯಾತ ಲೇಖಕರು, ಹಾಸ್ಯಗಾರರು ಹಾಗೂ ಅಂಕಣಕಾರರಾದ ಶ್ರೀಯುತ ಎನ್ ರಾಮನಾಥ್ ಸರ್ ನಮ್ಮೊಂದಿಗಿದ್ದರು. ಸರ್, ಇಷ್ಟೊತ್ತು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೂ ITIನಿಂದ ರಾಮಮೂರ್ತಿ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್, ಪ್ಲೀಸ್. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ, ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ. ಕೇಳಿದರೆ ಡಯಟ್ ಅಂತ ಕಾರಣ ಹೇಳ್ತಾರೆ. ಏನ್ ಡಯಟೋ ಇವ್ರದು, ಏನ್ ಡಯಟೋ, ಏನ್ ಡಯಟೋ ಇವ್ರದು, ಏನ್ ಡಯಟೋ. ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ, ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ. ಎಕ್ಸಸೈಸು ಯೋಗ ಮಾಡಿ ಸುಸ್ತಾಗಿ ಬಿಡ್ತಾರೆ, ಬೆಳಗಾಗೆದ್ದು ಜಾಗಿಂಗ್ ಅಂತ ಪಾರ್ಕಿಗೆ ಹೋಗ್ತಾರೆ. ಎಕ್ಸಸೈಸು ಯೋಗ ಮಾಡಿ ಸುಸ್ತಾಗಿ ಬಿಡ್ತಾರೆ. ವಾಪಸ್ ಬರ್ತಾ ದರ್ಶಿನಿಗೆ ನುಗ್ಗೆ ಬಿಡ್ತಾರೆ, ವಾಪಸ್ ಬರ್ತಾ ದರ್ಶಿನಿಗೆ ನುಗ್ಗೆ ಬಿಡ್ತಾರೆ. ಲೈಟ್ ಫುಡ್ ಅಂತ ಬೋಂಡ ಸಾಂಬಾರ್ ತಿಂದೇ ಬಿಡ್ತಾರೆ. ಏನ್ ಡಯಟೋ ಇವ್ರದು, ಏನ್ ಡಯಟೋ,
ಏನ್ ಡಯಟೋ ಇವ್ರದ್ದು ಏನ್ ಡಯಟೋ. ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ, ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ, ಅರ್ಧ ಹೊಟ್ಟೆ ಮಾಡಿಕೊಂಡು ಮಲ್ಗೆ ಬಿಡ್ತಾರೆ. ರಾತ್ರಿ ಅನ್ನ ಬೇಡ ಅಂತ ರೋಟಿ ತಿಂತಾರೆ, ಅರ್ಧ ಹೊಟ್ಟೆ ಮಾಡಿಕೊಂಡು ಮಲ್ಗೆ ಬಿಡ್ತಾರೆ. ಅರ್ಧ ರಾತ್ರಿಲಿ ಹಸುವೆ ಆಗಿ ಎದ್ದೇ ಬಿಡ್ತಾರೆ, ಅರ್ಧ ರಾತ್ರಿಲಿ ಹಸುವೆ ಆಗಿ ಎದ್ದೇ ಬಿಡ್ತಾರೆ. ಫ್ರಿಡ್ಜಲ್ಲಿರೋ ಐಸ್ ಕ್ರೀಮ್ ಎಲ್ಲ ತಿಂದೇ ಬಿಡ್ತಾರೆ. ಏನ್ ಡಯಟೋ ಇವ್ರದ್ದು ಏನ್ ಡಯಟೋ. ಹೋಟೆಲ್ಗೆ ಹೋಗಿ ಹಲ್ವಾ ಪೇಡ ಜಾಮೂನ್ ತಿಂತಾರೆ, ಮೇಲಷ್ಟು ಮಸಾಲೆ ದೋಸೆ ಕತ್ತರಿಸ್ತಿರ್ತಾರೆ. ಮನೆಗೆ ಬಂದು ಶುಗರ್ಲೆಸ್ಸು ಕಾಫಿ ಅಂತಾರೆ, ಕೇಳಿದರೆ ಡಯಟ್ ಅಂತ ಕಾರಣ ಹೇಳ್ತಾರೆ. ಏನ್ ಡಯಟೋ ಇವ್ರದ್ದು ಏನ್ ಡಯಟೋ, ಏನ್ ಡಯಟೋ ಇವ್ರದ್ದು ಏನ್ ಡಯಟೋ. ಸೃಷ್ಟಿ ಉಮೇಶ್ ಮತ್ತು ಸೃಷ್ಟಿ ಶ್ರೀನಿವಾಸ್ ಅವರಿಬ್ಬರ ಬಗ್ಗೆ ನಾನು ಹೇಳಲೇಬೇಕಾದ್ದು ಅಂದರೆ, ಸುಮಾರು ವರ್ಷಗಳಿಂದ ನನ್ನ ತಲೆಯಲ್ಲಿ ಕೂದಲಿದ್ದಾಗಿಂದ ಇವರಿಬ್ಬರು ಹೀಗೆ ಇದ್ದಾರೆ ಕಣ್ರಿ. ನನ್ನ ತಲೆಯಲ್ಲಿ ಕೂದಲಿದ್ದಾಗ ನಾನು ಯಾವುದೋ ಒಂದು ಟಿ ವಿ ಕಾರ್ಯಕ್ರಮಕ್ಕೆ ಅಂತ ರಾಜಕೀಯ ರಾಗ ಅಂತ, ನೀವು ಯೂಟ್ಯೂಬಲ್ಲಿ ನೋಡಿದ್ರೆ ಸಿಗುತ್ತೆ, ರಾಜಕೀಯ ರಾಗ ಅಂತ ಮಾಡಿದಾಗ ಇವರಿಬ್ಬರೂ ಅದಕ್ಕೆ ಹಿನ್ನೆಲೆ ಗಾಯನವನ್ನು ವಾದನವನ್ನು ಒದಗಿಸ್ಕೊಟ್ಟಂತಹವರು. ಅದಲ್ಲದೆ ನಾವೊಂದು ಕ್ಯಾಸೆಟ್ ಮಾಡಿದ್ವಿ, ಪ್ರಾಬಬ್ಲಿ ಅಣಕವಾಡುಗಳ ಮೊದಲನೇ ಕ್ಯಾಸೆಟ್ಟು. ಆ ಅಣಕವಾಡುಗಳ ಮೊದಲನೇ ಕ್ಯಾಸೆಟ್ಟಲ್ಲಿ ಇವರು ಹಾಡು ಇದ್ದಾರೆ ಮತ್ತು ಶುಭ ಮೊನ್ನೆ ಪಾಠದ ಈ ಬಂಧ ಹಣ ವಿದ್ಯೆಯ ಅನುಬಂಧ, ನರ್ಸರಿಯಿಂದ ಡಿಗ್ರಿಗೂ ತೀರದ ಸಂಬಂಧ, ಆ ಹಾಡನ್ನು ಹಾಡಿರುವಂತಹದ್ದು. ಈ ರೀತಿ ನಮಗೆ ಬಹಳ ಹಳಬರು ಇವರಿಬ್ರು. ಅವರಿಬ್ಬರು ಮಾತ್ರ ಬದಲಾಗದೇ ಇದ್ದಾರೆ, ನಾನು ಒಂದು ಸ್ವಲ್ಪ ಬದಲಾಗಿದ್ದೀನಿ. ಆದರೆ ಆ ಬದಲಾಗದೇ ಇರುವಂತಹ ಅವರು ಹೀಗೆ ಬದಲಾಗದೆ ಇನ್ನೂ ಎಷ್ಟೋ ವರ್ಷಗಳ ಕಾಲ ಸಂಗೀತದ ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರಲಿ. ಈ ರೀತಿಯಾದಂತಹ ಸಂಸ್ಥೆಗಳು ಅವರನ್ನು ಆಗಾಗ್ಗೆ ಗುರುತಿಸ್ತಾ ಇರಲಿ ಅಂತ ಹಾರೈಸ್ತೇನೆ. ITI ರಾಮಮೂರ್ತಿ ಸರ್ಗೆ ಸಣ್ಣ ಗೌರವ ಸಮರ್ಪಣೆ. ಸರ್ ದಯವಿಟ್ಟು ಸ್ವೀಕರಿಸಬೇಕಾಗಿ ವಿನಂತಿ. ಇವರು ITIನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದರು. ಇವರು ಪಾರ್ವತಿ ಸುತರ ಆಪ್ತ ಗೆಳೆಯರು. ಆಡಿಯನ್ಸ್ ಅಡಚಣೆ ಬರ್ದಲೆ ನಮ್ಮ ಧ್ವನಿ ನಿಮ್ಮ ತನಕ ತಲುಪಿದೆ ಅಂತ ಹೇಳಿದ್ರೆ, ಹಾಗೂ ಹಾಡುಗಾರರಿಗೆ ಯಾವುದೇ ರೀತಿ ಒಂದು ಅವ್ಯವಸ್ಥೆ ಉಂಟಾಗಿಲ್ಲ ಅಂತಂದ್ರೆ ಅದಕ್ಕೆ ಇವರೇ ಮುಖ್ಯ ಕಾರಣ. ಸೌಂಡ್ ಸಿಸ್ಟಮ್ ಗುರು ಸರ್. ಆದ್ಮೇಲೆ ನಾನು ಸಾತ್ವಿಕ್ ಸರ್ ಅವ್ರನ್ನ ಕೇಳ್ಕೊಂಡಾಗ ಮಾತಾಡಿ ಸರ್ ಅಂದಾಗ, ಇಲ್ಲ ನಾನು ಏನು ಮಾತಾಡೋದಿಲ್ಲ ಅಂದ. ಅವರು ಗಾಯನ ಕೌಶಲ್ಯವನ್ನು ಹೇಗಿದೆ ಅಂತ ನಾವು ಕೂಡ ನೋಡಬೇಕು. ಬಹಳಷ್ಟು ಧ್ವನಿ ಸುರುಳಿಗಳಿಗೆ ರಾಗ ಸಂಯೋಜಿಸಿ ಸಂಗೀತ ನೀಡಿ ಎಲ್ಲವನ್ನೂ ಮಾಡಿರ್ತಕ್ಕಂಥವರು ಬಹಳ ಶ್ರೇಷ್ಠ. ಹರಿಹರನ್ ಅವರಿಂದ ಶ್ರೇಷ್ಠ ಗಜಲ್ ಗಾಯಕ ಅಂತ ಹೆಸರು ಮಾಡ್ಕೊಂಡಿದ್ದಾರೆ. ಹರಿಹರನ್ ಸರ್ ಅವರಿಂದ, ಅಂತಹ ಹರಿಹರನ್ ಸರ್ ಅಂದ ಶ್ರೇಷ್ಠ ಗಜಲ್ ಗಾಯಕ ಅನ್ನಿಸ್ಕೊಂಡಿರೋದು. ನಮ್ಮಂಥ ಒಂದು ಪುಟ್ಟ ಗಾಯಕರ ಮುಂದೆ ಅವರ ಒಂದು ಪುಟ್ಟ ಹಾಡು ಅಟ್ಲೀಸ್ಟ್ ಹಾಡ್ಬಿಡಿ ಸರ್ ನಮಗೋಸ್ಕರ. ಇಳೆನೆಲ ಕಂಪಿನ ತಂಪನು ಸುರಿಸು ಸೋನೆ, ಇಳೆನೆಲ ಕಂಪಿನ ತಂಪನು ಸುರಿಸು ಸೋನೆ, ಬಾಯಾರಿದೆ ಬನ ಬೇಗುದಿಯ ಝಳಪಾತದ ಭೀಕರಕ್ಕೆ, ಇಳೆನೆಲ ಕಂಪಿನ ತಂಪನು ಸುರಿಸೋ ಸೋನೆ, ಬರಿದಾಗಿರುವ ಭೂನೆಲ ತಾನು ಹನಿ ಬಂದೊಡೆ ಹಸಿರಾಗದೆ, ಅವಧಾನದಲ್ಲಿ ಶ್ರಮಿಸಿರೆ ನೀನು
ಕ್ಷಣ ಬಂದೊಡೆ ಗುರಿ ಕಾಣದೆ ಸಹಿಸುವ ಧರೆ ನೀನಾದರೆ ಬಾರದೆ ಜಯದ ವರುಷ ಮುಂದಿಹ ನಾಳೆಯ ಹಸಿರಾಗಿರಿಸು ಸೋನೆ ದಡ ಸೇರುವರ ಭರವಸೆಯ ಅನಿಕೇತನ ನೀನಾಗು ಇಳೆನೆಲ ಕಂಪೆನ ತಂಪನು ಸುರಿಸು ಸೋನೆ. ಪ್ರವೀಣ್ ಡಿ ರಾವ್ ಅವರ ಅಚ್ಚುಮೆಚ್ಚಿನ ಶಿಷ್ಯ, ಫಯಾಜ್ ಖಾನ್ ರವರ ಶಿಷ್ಯರು, ಇಷ್ಟೆಲ್ಲ ಇರೋಂಥವರು ಅದೆಷ್ಟು ನೋಡಿ, ಅದೆಷ್ಟು ಸುಮಧುರವಾಗಿ ಹಾಡಿದರು, ಎಷ್ಟು ಮಾಧುರ್ಯತೆ ಇದೆ ಅವರ ಧ್ವನಿಯಲ್ಲಿ. ಅದಕ್ಕೆ ಅವರ ಬಹಳ ವಿಶೇಷವಾದಂಥ ಧ್ವನಿ ಅಂತ ಎಲ್ಲರೂ ಮೆಚ್ಕೊಳ್ಳೋದು ಅವ್ರನ್ನ. ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನನ್ನ ಕಡೆಯಿಂದ ತಪ್ಪಾಗಿದೆ. ವಾದ್ಯ ವೃಂದದವ್ರು ಇದ್ದಾಗಲೇ ನಿಮ್ಮ ಹತ್ರ ಹಾಡಿಸ್ಬೇಕು ಅಂತ ಆಸೆ ಪಟ್ಟವಳು ನಾನು. ಆದರೆ ಇವತ್ತು ಕಾರಣಾಂತರದಿಂದ ಅದೇ ಬೇರೆ ಬೇರೆ ಏನೇನೋ ಎಲ್ಲ ಚಟುವಟಿಕೆಗಳು ಆಯಿತು, ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ಅಪ್ಪಾಜಿ ಕೃಷ್ಣಮೂರ್ತಿ ಸರು ಅಪ್ಪನ ಬಹಳ 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 ಹತ್ತಿರದಿಂದ ನೋಡಿದಂಥವ್ರು, ಬಹಳ ಹತ್ತಿರದಿಂದ 60 ವಸಂತಗಳು ಅವ್ರ ಜೊತೇಲಿ ಇದ್ದವರು. ಅಂತಹವರು ಪಾರ್ವತಿ ಸುತ್ತ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಹುಷಾರಿಲ್ಲ ಅಂಥದ್ರಲ್ಲಿ ನಾನು ಬರ್ತೀನಿ, ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಎಲ್ಲವನ್ನು ಅಣಿ ಮಾಡ್ಕೊಂಡು ಬಂದಿರತಕ್ಕಂಥವ್ರು. ಎಷ್ಟೋ ವರ್ಷಗಳ ನಂತರ ಕರೆಸ್ಪಾಂಡೆನ್ಸಲ್ಲಿ MA ಮಾಡಿದವರು, MA ಯೂನಿವರ್ಸಿಟಿಯಲ್ಲಿ MA ಪದವಿಯನ್ನು ಪಡೆದಿರ್ತಕ್ಕಂಥವ್ರು. ನಿಜಕ್ಕೂ ಅದರಲ್ಲೂ ಸಾಹಿತ್ಯದಲ್ಲಿ ಬಹಳಷ್ಟು ಆಸಕ್ತಿ ಇರತಕ್ಕಂಥ ಕೃಷ್ಣಮೂರ್ತಿ ಸರ್. ಅಲ್ಲೇ ಕೂತು ಮಾತಾಡಿ ಸರ್. ಎಲ್ಲ ಗಾಯಕಿಯರಿಗೆ ನನ್ನ ಪುಟ್ಟ ಕ್ಷಮೆ ಇರಲಿ. ಏನೆಲ್ಲ ಆಸೆ ಪಟ್ಟಿದ್ದೆ, ಇಲ್ಲಿ ಎಲ್ಲರನ್ನೂ ಕರೆಸ್ಬೇಕು, ಎಲ್ರಿಗೂ ಸನ್ಮಾನಿಸ್ಬೇಕು, ಗೌರವಿಸ್ಬೇಕು. ನೀವು ಹಾಡಿರ್ತಕ್ಕಂಥ ಹಾಡು ಇವತ್ತು ಲಹರಿ ಸಂಸ್ಥೆಯಿಂದ ಉದ್ಘಾಟನೆಗೊಂಡಿದೆ. ಲಹರಿ ಸಂಸ್ಥೆಯವರು ನಿಮ್ಮ ಎಲ್ಲ ಹಾಡುಗಳನ್ನ ಇಷ್ಟಪಟ್ಟಿದ್ದಾರೆ. ಸೊ ಇಟ್ಸ್ ಗ್ರೇಟ್ 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 ನ್ಯೂಸ್ ಫಾರ್ ಆಲ್ ಆಫ್ ಅಸ್. ನಿಜಕ್ಕೂ ಖುಷಿ ಆಗತ್ತೆ. ಒಂದೇ ಸರಿ ಸಂಸ್ಥೆಯವರು ಅದನ್ನು ಒಪ್ಕೊಂಡು ಇದು ಮಾಡಿದ್ದು ಅಂದರೆ ಇದ್ರ ಗುಣಮಟ್ಟ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಒಂದೇ ಮಾತಲ್ಲಿ ಹೇಳಿ ಹೋಗಿದ್ದಾರೆ. ಸೊ ಹಾಗಾಗಿ ನಿಮಗೆಲ್ರಿಗೂ ಪೂರ್ತಿ ತುಂಬ ಹೃದಯದ ಧನ್ಯವಾದಗಳು ಮತ್ತು ಅಭಿನಂದನೆಗಳು ಅಂತ ಹೇಳ್ತೀನಿ. ಗಣ್ಯರು ಕೂತಿದ್ದೀರಿ, ಪ್ರೇಕ್ಷಕ ಮಹಾಶಯರು ಕೂತಿದ್ದೀರಿ. ತಮ್ಮೆಲ್ಲರಿಗೂ ಒಂದು ಸುತ್ತ ಒಂದೆರಡು ಮಾತುಗಳು ಪಾರ್ವತಿಸೋದ್ರ ಬಗ್ಗೆ ಮಾತಾಡಬೇಕು. ಆದರೆ ಎಲ್ಲರೂ ಮಾತಾಡಿದ ಮೇಲೆ ಇನ್ನು ಉಳಿದದ್ದು ಏನು ಅನ್ನೋದು ನನ್ನ ಪ್ರಶ್ನೆ ಇಲ್ಲಿ. ಹಾಗೂ ಸಾರ್ ಹೇಳಿದ ಮೇಲೆ ಇನ್ನು ಉಳಿದದ್ದು ಏನಿಲ್ಲ, ಅಷ್ಟೊಂದು ನೀವು ಪಾರ್ವತಿಸೋದ್ರ ಬಗ್ಗೆ ಅಲ್ಪಕಾಲದಲ್ಲಿ ಹೇಳಿ ಮುಗಿಸಿದ್ದೀರಿ. ಆದರೂ ಅವ್ರ ಗೆಳೆಯನಾಗಿ ಒಂದೆರಡು ಮಾತು ಇಂಥ ಸಂದರ್ಭದಲ್ಲಿ ಆಡೋದು ನನ್ನ ಸಂತೋಷ ಅಷ್ಟೇ. ಪಾರ್ವತಿಸುತ್ತರು ಕನ್ನಡಾಭಿಮಾನಿಗಳು ಅಂತ ಹೇಳಬೇಕಾದ್ದೇ ಇಲ್ಲ. ಈಗ ಹಾಡುಗಳು ಬಂದಿವೆ, ತಮ್ಮೆಲ್ಲರ ಮಾತುಗಳು ಕೇಳಿದ ಮೇಲೆ ಪ್ರತ್ಯೇಕವಾಗಿ ಹೇಳಬೇಕಾದ್ದಿಲ್ಲ. ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದ್ರೆ ಮೊದಲು ನಾವೆಲ್ಲ ಬಳಸಬೇಕು ಎನ್ನುತ್ತಿದ್ದವರು ಅವರು. ಈ ಕನ್ನಡಾಭಿಮಾನಿ ನನಗೆ 1960ರಲ್ಲಿ ಆವತ್ತಿನಿಂದ ನನ್ನ ಗೆಳೆಯರಾಗೇ ಇದ್ದರು. ಅವರು ಕೊನೆ ಉಸಿರಿನ ತನಕ ಇದ್ದರು. ಅವರು ಸುಮಾರು 6 ದಶಕಗಳು ಅವರೊಡನೆ ನಾನಿದ್ದದ್ದು ನನ್ನ ಸಂತೋಷ. ಅವರು ನನ್ನ ಆತ್ಮೀಯ ಗೆಳೆಯರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೊಂದು ತುಂಬ ಸಂತೋಷ, ಗರ್ವ ಕೂಡ. ಅಲ್ಲ, ಕನ್ನಡ ಭಾಷೆ ಕಲಿಯಲು ಉತ್ಸಾಹಿಸಿದವರು, ಗುರುತುಲ್ಯರಾಗಿದ್ದರು ಅವರು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ಹೆಮ್ಮೆನೆ. ಅದು ಅಲ್ಲ, ಮೆಂಟರ್ ಆಗಿದ್ದರು. ಬದುಕಿನ ಕ್ಲಿಷ್ಟ ಮಜಲುಗಳನ್ನು ದಾಟಿ ಮುನ್ನಡೆಯುವ ದಾರಿ ತೋರಿಸಿಕೊಟ್ಟವರು ಅವರು. ಹಾಗೂ ಅಲ್ಲ, ಗೈಡ್ ಆಗಿದ್ದರು. ನನಗೆ ನಿತ್ಯ ಜೀವನವನ್ನು ನಡೆಸೋ ರೀತಿ ನೀತಿಗಳನ್ನು ಸಂದರ್ಭೋಚಿತವಾಗಿ ತಿಳಿ ಹೇಳ್ತಾ ಇದ್ದರು ನನಗೆ. ಒಟ್ಟಿನಲ್ಲಿ ನನ್ನ ವೈಯಕ್ತಿಕ ಜೀವನ ಕ್ರಮದಲ್ಲಿ ಅವರದ್ದು ಮುಖ್ಯ ಪಾತ್ರ ಇತ್ತು. ಇಂದು ಭೌತಿಕವಾಗಿ ಅವರು ನಮ್ಮೊಂದಿಗಿಲ್ಲ, ಆದರೆ ಅವರ ಸೃಜನಾತ್ಮಕ ಸಾಹಿತ್ಯ ರಚನೆಗಳು ನಮಗಾಗಿ ಉಳಿದಿವೆ. ಈ ಮಾತುಗಳನ್ನು ಇನ್ನೂ ಸ್ಪಷ್ಟವಾಗಿ ಸರ್ ಹೇಳಿದ್ದಾರೆ, ಕೇಳಿಸ್ಕೊಂಡೆ. ನಮ್ಮೆಲ್ಲರ ಬದುಕೇ ಅವರ ಸಾಹಿತ್ಯಕ್ಕೆ ಮೂಲ. ಅವರ ಕೃತಿ ಹಾಗೂ ಆಕೃತಿಗಳು ಬೇರೆ ಬೇರೆ ಅಲ್ಲವೆಂದರೆ ಅತಿಶಯೋಕ್ತಿ ಅಲ್ಲ.
ಅವರು ಬರೆದಿರುವ ಗೀತೆಗಳನ್ನು, ನಾಟಕ ಇತ್ಯಾದಿ ರಚನೆಗಳನ್ನು ಜನ ಸ್ವೀಕರಿಸಿದ್ದಾರೆ, ಮೆಚ್ಚಿದ್ದಾರೆ. ಗೀತೆಗಳಿಗೆ ನೀಡಿರುವ ಸಂಗೀತ ಸಂಯೋಜನೆಯನ್ನು ಹೊಗಳಿದ್ದಾರೆ. ಹೀಗಾಗಿ ಇವೆಲ್ಲ ಸಾವಿರಾರು ಜನರ ಮನ್ನಣೆ ಪಡೆದಿದೆ. ನಾನು ಪಾರ್ವತಿ ಸುತ್ತರು ITನಲ್ಲಿ ಕೆಲಸ ಮಾಡ್ತಿದ್ದ ಕಾಲ ಅಲ್ಲಿ ಲಲಿತಕಲಾ ಸಂಘಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿಕೊಟ್ಟಿದ್ದಾರೆ, ಪಾಲ್ಗೊಂಡಿದ್ದಾರೆ, ಮುನ್ನಡೆಸಿದ್ದಾರೆ. ಒಳ್ಳೆಯ ಹೆಸರು ಕೀರ್ತಿಯನ್ನು ಕಾರ್ಖಾನೆಗೆ ತಂದುಕೊಟ್ಟಿದ್ದಾರೆ. ಅಲ್ಲಿ ನಡೆಯುತ್ತಿದ್ದ ರಾಜ್ಯೋತ್ಸವ ಕಾರ್ಯಕ್ರಮ ಕಳೆ ಕಟ್ಟುತ್ತಿದ್ದೇ ಇವರು ನೀಡುತ್ತಿದ್ದ ರಾಜ್ಯೋತ್ಸವಕ್ಕಾಗಿಯೇ ರಚಿಸಿ ಪ್ರಸ್ತುತಪಡಿಸುತ್ತಿದ್ದ ಗೀತೆಗಳು. ಕಾರ್ಮಿಕರು ಹಾಗೂ ಆಡಳಿತ ಮಂಡಳಿಯ ಅಧಿಕಾರ ವರ್ಗದವರು ಪ್ರತಿ ಸಮಾರಂಭದಲ್ಲೂ ಆಸಕ್ತಿಯಿಂದ, ಆತುರದಿಂದ ಕಾಯುತ್ತಿದ್ದ ಕ್ಷಣಗಳವು. ಪಾರ್ವತಿ ಸುತ್ತರು ನಿವೃತ್ತಿ ಪಡೆದ ಮೇಲೆ ಕಾರ್ಮಿಕ ಸಂಘ ರಾಜ್ಯೋತ್ಸವ ಅತಿಥಿಯಾಗಿ ಕರೆತಂದು ಗೌರವಿಸಿ ಸನ್ಮಾನಿಸಿದ್ದು ಅಲ್ಲಿನ ಕಾರ್ಮಿಕರ ಸಮೂಹಕ್ಕೆ ಪಾರ್ವತಿ ಸುತ್ತರಲ್ಲಿ ಪ್ರೀತಿ ಗೌರವಗಳು ಎಷ್ಟು ಇತ್ತು ಎಂಬುದನ್ನು ಆ ಕ್ಷಣಗಳಲ್ಲಿ ಕಾಣಬರುವ ಹಾಗಿತ್ತು. ಪಾರ್ವತಿ ಸುತ್ತರ ಯುನಿಕ್ ಆದ ವ್ಯಕ್ತಿತ್ವದ ಬಗ್ಗೆ ಒಂದೆರಡು ಮಾತು. ನಾನು 6 ದಶಕಗಳು ಒಡನಿದ್ದ ಒಡನಾಟದಲ್ಲಿ ಕಂಡದ್ದು, ಅವರು ಒಮ್ಮೆಯಾದರೂ ಯಾರಲ್ಲಿಯೂ ತಮಗಾಗಿ ಸಹಾಯವನ್ನು ನಿರೀಕ್ಷಿಸಿದವರಲ್ಲ, ಕೇಳಿದವರಲ್ಲ, ಯಾವುದಕ್ಕೂ ಕೈಯೊಡ್ಡಿದವರಲ್ಲ, ಪ್ರಶಸ್ತಿ ಪುರಸ್ಕಾರಗಳಿಗೆ ಹಿಂದೆ ಬಿದ್ದವರು ಅಲ್ಲ. ನೇರ ನುಡಿ, ನೇರ ನಡೆ, ಒಂದು ರೀತಿ ನಿಷ್ಠುರ ವ್ಯಕ್ತಿ. ಇವುಗಳ ಪರಿಣಾಮಗಳ ಬಗ್ಗೆ ಚಿಂತೆ ಇರಲಿಲ್ಲ ಅವರಿಗೆ. ಅನ್ ಇಂಟಿಗ್ರೇಟೆಡ್ ಪರ್ಸನಾಲಿಟಿ ಅಂದರೆ ತಪ್ಪಲ್ಲ. ಇದೇ ಅವರ ಪರಮ ಜೀವನ ಮೌಲ್ಯಗಳು. ಸಂಗೀತಾಭ್ಯಾಸದಲ್ಲಿ ಕುಳಿತರೆಂದರೆ ಊಟ ನಿದ್ದೆಗಳ ಪರವೇ ಇರುತ್ತಿರಲಿಲ್ಲ. ಈ ಮಾಗಿದ ಚೇತನ ಸುಚೇತನವಾಗಿ ಜೀವನವಿಡೀ ಎಲೆಮರಿಯ ಕಾಯಿಯಂತೆ ತಮಗೆ ಒಳತೆನಿಸಿದ, ಸಮಾಜಕ್ಕೂ ಒಳತೆನಿಸುವ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಇವರ ಸೇವೆ ಫಲ ನೀಡಿದರೆ ಸಂತಸಗೊಂಡಿದ್ದಾರೆ. ತಮ್ಮಲ್ಲಿನ ಪ್ರತಿಭೆಯನ್ನು ಹೀಗೆ ಸದ್ವಿನಿಯೋಗಗೊಳಿಸಿಕೊಂಡಿದ್ದಾರೆ. ಇವರ ನಂತರ ಬಳುವಳಿಯಾಗಿ ಬಂದಿದೆಯೋ ಎಂಬಂತೆ ಇವರ ಮಗಳು ಅರುಣಾ ಗೋಪಿನಾಥ್ ಎಲ್ಲೋ ಸೇರಿಕೊಂಡಿದ್ದಾಳೆ. ಹಾಗೂ ಶ್ರೀ ಗೋಪಿನಾಥ್ ಇಬ್ಬರು AGS ಕಲಾಶ್ರೀ ಚಾರಿಟೇಬಲ್ ಟ್ರಸ್ಟ್ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಅವರದೇ ಆದ ರೀತಿಯಲ್ಲಿ ಸೇವಾ ಕಾರ್ಯಗಳನ್ನು ನಡೆಸ್ಕೊಂಡು ಬರ್ತಿದ್ದಾರೆ. ಎಲ್ಲರೂ ದಯವಿಟ್ಟು ಒಂದು ಚಪ್ಪಾಳೆ ಕೊಟ್ಟರೆ ಅವರಿಗೆ ಸಂತೋಷ ಆಗುತ್ತೆ. PSರ ಸ್ಮರಣೆ 2 ಈ ರೂಪದಲ್ಲಿ ನಡೆಸುತ್ತಿರುವ ಇವರು ಇಬ್ಬರೂ ಅಭಿನಂದನೀಯರು. ಇದು ಆಗುಗೊಳಿಸಲು ಸಹಕರಿಸಿರುವ ಎಲ್ಲ ಕಲಾವಿದರು ಸಹ ಅಭಿನಂದನಾರ್ಹರು. PSರ ಜೀವನದ ಗೆಳೆಯನಾದ ನನಗೆ ಇದರಲ್ಲಿ ಪಾಲ್ಗೊಳ್ಳುವುದಕ್ಕಿಂತ ಸಂತಸ ಬೇರೇನಿಲ್ಲ. PSರ ನೆನಪಿನ ಕಾರ್ಯಕ್ರಮದಲ್ಲಿ ಅವರಿಗೆ ಇದೇ ನನ್ನ ನುಡಿ ನಮನ. ಇದನ್ನು ಸಲ್ಲಿಸಲು ಅವಕಾಶ ಕೊಟ್ಟ ನಿಮ್ಮೆಲ್ಲರನ್ನು ವಂದಿಸಿ ನನ್ನ ಮಾತು ಮುಗಿಸುತ್ತೇನೆ. ಇಲ್ಲೇ ಇದ್ದೆ, ಕೇಳಿಸ್ಕೊಂಡೆ ಎಲ್ಲನ. ಆತ್ಮೀಯರೇ, ಕೊನೆಯದಾಗಿ ನಮ್ಮ ಈ ಆಲ್ಬಮ್ ಬಿಡುಗಡೆಗೆ ಕಾರಣಕರ್ತರಾದಂಥ ಎಲ್ಲ ಗಾಯಕರು ಗಾಯಕಿಯರು ದಯಮಾಡಿ ಈ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ದಯಮಾಡಿ ಪ್ರಕಾಶ್ ಸರ್, ಕೃಷ್ಣಮೂರ್ತಿ ಸರ್, ಬದ್ರೀಶ್ ಸರ್, ವರ್ಣಶ್ರೀ ಮೇಡಮ್, ಅದಿತಿ ಮೇಡಮ್, ಸುಮುಖ್ ಸರ್, ದಯಮಾಡಿ ಬನ್ನಿ ಪ್ಲೀಸ್. ಪಾರ್ವತಿ ಸುತ ಅವರು ನಾವು ಯಾವತ್ತೂ ಅವರನ್ನು ಗುರುಗಳು ಅಂತ ಹೇಳಲೇ ಇಲ್ಲ. ಯಾಕೆಂದರೆ ಅರುಣ್ ಅವ್ರಿಗೆ ಎಷ್ಟು ಕಣ್ಣೀರಲ್ಲಿ ನೀರು ಬರುತ್ತೋ ಅವ್ರು ನೆನೆಸ್ಕೊಂಡಾಗ ನಮಗೂ ಅಷ್ಟೇ ಕಣ್ಣೀರು ಬರುತ್ತೆ.
ಯಾವತ್ತೂ ಅವರನ್ನು ಅಪ್ಪಾಜಿ ಅಂತಲೇ ನಾವು ಕರೀತಾ ಇದ್ವಿ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯಾವ ರೀತಿ ಹೇಳ್ಕೊಡ್ತಾಯಿದ್ರು ಅಂದರೆ, ಒಂದು ಮಗುಗೆ ಬೆರಳನ್ನ ಇಟ್ಟು ಕೀಬೋರ್ಡ್ ಮೇಲೆ ನುಡ್ಸೋ ರೀತಿ ಹೇಳ್ಕೊಡ್ತಾಯಿದ್ರು. ಯಾವುದಾದ್ರೂ ಒಂದು ತಾಳ ಮಿಸ್ ಆಯಿತು ಅಂದರೆ ಕೌಂಟಿಂಗ್ಸ್ ಹೇಳ್ಕೊಡ್ತಾಯಿದ್ರು. ಶ್ರುತಿ ಏನಾದ್ರು ಸ್ವಲ್ಪ ಚೇಂಜ್ ಆಗ್ತಾಯಿದೆ ಅಂದರೆ ಹಾರ್ಮೋನಿಯಂ ಕೀಬೋರ್ಡ್ನ ಹಿಡ್ಕೊಂಡು ಕೀಸ್ ಇಟ್ಕೊಂಡು ನಮಗೆ ಹೇಳ್ಕೊಡೋರು. ಬೆರಳಿಟ್ಟೋರು, ನಮ್ಮ ಬೆರಳನ್ನ ಹಿಡ್ಕೊಂಡು ಅಲ್ಲಿ ನುಡಿಸ್ತಾ ಹೇಳೋರು, ಇಲ್ಲಿ ಬರಬೇಕಪ್ಪ ಅಂತ. ಅವ್ರನ್ನ ಎಷ್ಟು ಹೊಗಳಿದ್ರು ಅಥವಾ ಎಷ್ಟು ಜ್ಞಾಪಿಸ್ಕೊಂಡ್ರು ನಮಗೆ ಸಾಲೋದಿಲ್ಲ. ಒಂದು ಕಡೆ ನನಗೆ ಜನ್ಮ ಕೊಟ್ಟಂಥ ತಂದೆ ಒಬ್ಬರು, ಇವರು ಎರಡನೇ ತಂದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅರುಣ ಅವರು ನಿಜವಾಗ್ಲೂ ಅವರ ಸಂಪೂರ್ಣ, ಅವರಲ್ಲಿ ಏನಿತ್ತು ಆ ಗುಣ, ಆ ಸಂಪೂರ್ಣ ಗುಣವನ್ನು ಅರುಣ ಮತ್ತು ಗೋಪಿನಾಥ್ ಅವ್ರು ಮಾಡ್ತಾಯಿದ್ದಾರೆ. ಖಂಡಿತವಾಗ್ಲೂ ಹೇಳ್ತೀನಿ, ಅವರ ಅಪ್ಪಾಜಿ ಏನು ಯಾವ ರೀತಿ ನಡ್ಕೊಳ್ತಾ ಇದ್ರೋ ಅದೇ ರೀತಿ ಅರುಣ ಅವರು ನಮ್ಮನ್ನೆಲ್ಲ ಗುರುತಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೆಲ್ಲ ನಮ್ಮ ಭಾಗ್ಯ ಅಂತ ಹೇಳಬೇಕು. ಯಾವುದೇ ಇವರು ಕೂಡ ಅಷ್ಟೇ, ಎಷ್ಟು ಹಣ ಖರ್ಚು ಮಾಡಿದ್ರೂ ನಮ್ಮ ಹತ್ರ ಯಾವತ್ತೂ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಮೇಡಮ್, ನೀವು ಯಾವತ್ತಿದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ. ಅಳು ಖಂಡಿತ ಬರುತ್ತೆ, ನಮಗೂ ಬಂದ್ಬಿಡುತ್ತೆ, ಬಟ್ ಕಂಟ್ರೋಲ್ ಮಾಡ್ಕೋಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್.